ಪ್ರತಿಯೊಂದು ವಿಷಯ ಕೂಡ ಇದೆ ಪ್ರಿಯ. ಅದಕ್ಕಾಗಿ ಇವತ್ತು ನಾನು ಮಾತಾಡುವಂತ ಮಾತು ಅಂಗವಿಕಲರಿಗೆ ಅಂಗವಿಕಲರನ್ನು ಸೃಷ್ಟಿ ಮಾಡಿದ್ದು ದೇವರೇನ, ಹುಟ್ಟಿಸಿದ್ದು ದೇವರೇನ? ಅಂಗವಿಕಲರನ್ನು ಹುಟ್ಟಿಸಿದ್ದು ದೇವರೇನ? ಇದು ಬಹಳ ಅದ್ಭುತವಾದಂತ ವಿಷಯ, ನಾವು ಕೇಳಲೇಬೇಕಾದಂತ ವಿಷಯ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಈ ಮಾತನ್ನು ಕೇಳಬೇಕಾಗಿದೆ. ಗೂಗಲ್ ಮೀಟ್ ಅಲ್ಲಿ ಹೋಗ್ತಾ ಬರ್ತಾ ಯಾರು ಮಾಡಕ್ ಹೋಗ್ಬೇಡ್ರಿ, ದಯಮಾಡಿ ಎಲ್ಲರೂ ಕೂಡ ಸ್ವಲ್ಪ ಬಂದ್ಮೇಲೆ ಚೆನ್ನಾಗಿ ನಿಮ್ಮ ವಿಡಿಯೋಸ್ ಓಪನ್ ಮಾಡ್ಕೊಳ್ಳಿ, ಆಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ ಮಾತು ಯಾರು ಕೇಳಬಾರ್ದು. ಎಲ್ಲರೂ ಒಬ್ರಿಗೊಬ್ರು ಕಾಣೋ ರೀತಿಯಲ್ಲಿ ಇರಬೇಕು. ನೀವು ಮಾಡ್ತಾರಂತ ನನಗೂ ಗೊತ್ತಾಗಬೇಕು, ನೀವು ನೋಡ್ತಾ ಇದ್ದೀರೋ ಇಲ್ಲ ಅನ್ನೋದು ಕೂಡ ನನಗೆ ತಿಳಿಬೇಕಾಗಿದೆ. ಅದಕ್ಕಾಗಿ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಅಂಗವಿಕಲರನ್ನು ಹುಟ್ಟಿಸಿದ್ದು ದೇವರೇನ? ಇವತ್ತು ಸಮಾಜದಲ್ಲಿ ಈ ವಿಷಯದಲ್ಲಿ ಬಹಳಷ್ಟು ಗಂದರಗೋಳ ಸೃಷ್ಟಿಯಾಗಿದೆ. ಅಂಗವಿಕಲರು, ಕೈ ಇಲ್ದವರು, ಕಾಲಿಲ್ದವರು, ಕುಂಟರು, ಕಿವಿ ಇಲ್ದವರು, ಬುದ್ಧಿಮಾಂದ್ಯತೆ, ಅನೇಕ ರೀತಿಯಲ್ಲಿ ಭೂಮಿ ಮೇಲೆ ಹುಟ್ಟತಕ್ಕಂಥವರನ್ನು ನಾವು ನೋಡ್ತಾ ಇದ್ದೀವಿ. ಅವಯವಗಳು ಹುಟ್ಟುತ್ತಲೇ, ಮತ್ತೆ ಅಂಗವಿಕಲರಂತಂದ್ರೆ ಹುಟ್ಟಿದ ಮೇಲೆ ಆಕ್ಸಿಡೆಂಟ್ ಆಗಿ ಬಿದ್ದು ಕುಡಿದು ದೇಹ ಅಂಗಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರ ವಿಷಯ ನಾನು ಮಾತಾಡ್ತಾ ಇಲ್ಲ. ತಾಯಿ ಗರ್ಭದಿಂದಲೇ ಹುಟ್ಟುತ್ತಾ ಇದಾರಲ್ಲ ಅವರ ವಿಷಯದಲ್ಲಿ ಮಾತಾಡೋಣ. ಯಾಕಂದ್ರೆ ಮತ್ತೆ ನಿಮ್ಗೆ ಅನ್ಬಹುದು, ಆಕ್ಸಿಡೆಂಟ್ ಆಗಿ ಕೈಕಾಲು ಮುರ್ಕೊಂಡಿರ್ತಾರೆ, ಕಣ್ಣು ಹೋಗಿರ್ತವೆ, ಕಿವಿ ಹೋಗಿರ್ತವೆ, ಬುದ್ಧಿಮಾಂದ್ಯತೆ ಬಂದಿರ್ತದ, ಬ್ರೈನ್ಗೆ ಪೆಟ್ಟು ಬಿದ್ದು ಅವರು ಕೋಮದಲ್ಲಿ ಹೋಗಿರ್ತಾರ. ಈ ವಿಷಯದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಹುಟ್ಟುತ್ತಲೇ, ತಾಯಿ ಗರ್ಭದಿಂದ ಹುಟ್ಟುತ್ತಲೇ ಅಂಗವೈಕಲ್ಯವನ್ನು ನಾವು ನೋಡ್ತಾ ಇರ್ತೀವಿ. ಇಂಥವ್ರು ಹುಟ್ಟುವುದಕ್ಕೆ ಕಾರಣ ದೇವರ ಅಥವಾ ದೇವರೇ ಹುಟ್ಟಿಸಿದಾನ ಇವ್ರನ್ನ ಅನ್ನೋಂಥ ವಿಷಯನ ನಾವು ಆಲೋಚನೆ ಮಾಡ್ಬೇಕಾಗಿ. ಈ ಅಂಗವಿಕಲರು ದೇವರ ವಿಷಯದಲ್ಲಿ ಮಾತಾಡುವಾಗ ಬಹಳಷ್ಟು ಜನ ಬಾಧೆ ಪಡ್ತಿರ್ತಾರೆ. ಎಲ್ಲಿದ್ದಾನೆ ದೇವರು? ನನ್ನ ಪಾಲಿಗೆ ದೇವರಿಲ್ಲ. ಯಾಕಂದ್ರೆ ಎಲ್ಲರಿಗೆ ಕೈಕಾಲು ಕೊಟ್ಟಿದ್ದಾನೆ, ಎಲ್ಲ ಚಂದ ಅವರಿಗೆ ಜೀವಿತ ಕೊಟ್ಟಿದ್ದಾನೆ, ಅವ್ರಿಗೆಲ್ಲ ಅವಯವಗಳು ಕರೆಕ್ಟ್ ಆಗಿದ್ದಾವೆ. ನನಗೇನು ದೇವರು ಈ ರೀತಿಯಾಗಿ ಸೃಷ್ಟಿ ಮಾಡಿದ್ದಾನೆ, ಅದಕ್ಕಾಗಿ ನಾನು ದೇವರು ನಂಬಲ್ಲ, ನನ್ನ ಪಾಲಿಗೆ ದೇವರು ಇಲ್ಲ ಅನ್ನಂತ ವಿಷಯನ ಕೂಡ ಮಾತಾಡಿ ತಮ್ಮ ನೋವನ್ನು ವ್ಯಕ್ತಪಡಿಸಿಕೊಳ್ಳುವುದನ್ನು ನೋಡ್ತಾ ಇರ್ತೀವಿ. ಅವ್ರ ತಂದೆ ತಾಯಿಗಳು ಕೂಡ ಕೇಳಿದಾಗ, ಎಲ್ಲಿದ್ದಾನೆ ಬಿಡ್ರಿ ದೇವರು? ಎಲ್ಲಾರನ್ನ ಚಂದ ಉಡ್ಸ್ಯಾನ, ನನ್ನ ಮಗನ ಈ ರೀತಿ ಉಡ್ಸ್ಯಾನ, ನನ್ನ ಮಗಳನ್ನ ಈ ರೀತಿ ಉಡ್ಸ್ಯಾನ, ಕುಳ್ಳನಾಗಿ ಕುಂಟನಾಗಿ, ಕಿವಿ ಇಲ್ಲ ಅವನಿಗೆ, ಬುದ್ಧಿಮಾಂದ್ಯತೆ ಇದೆ, ಈ ರೀತಿಯಾಗಿ ಬೇಜಾರು ಪಟ್ಟು ಮಾತಾಡೋದನ್ನು, ದೇವರಿಗೆ ಬೈಯೋದು, ದೇವರಿಗೆ ಮಣ್ಣೆತ್ತಿ ಹಾಕೋದು, ನಮ್ಮ ಪಾಲಿಗೆ ದೇವರು ಸತ್ಯದಾನಂತ ಹೇಳೋದು, ವಿಚಿತ್ರ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ. ವಿಚಿತ್ರವಾದಂತ ಮಾತುಗಳು ಇವೆಲ್ಲ ಕೇಳಿದಾಗ ಕೆಲವರಿಗೆ ನಿಜ ಅನಿಸ್ತಿರ್ತದೆ. ಹೌದಲ್ಲ, ದೇವ್ರು ಹಿಂಗೆ ಯಾಕೆ ಮಾಡಿದಾನೆ, ದೇವ್ರು ಹಿಂಗೆ ಯಾಕೆ ಸೃಷ್ಟಿ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ಕೊಂಡು ಇವತ್ತು ಅನೇಕರು ಭೂಮಿ ಮೇಲೆ ತಮ್ಮ ಮನಸ್ಸನ್ನು ಕೂಡ ಕೆಡಿಸಿಕೊಂಡು ದೇವರೇ ಇಲ್ಲ ಅನ್ನಂತ ಸ್ಥಿತಿಗೆ ಬಂದಿರತಕ್ಕಂತ ಮನುಷ್ಯರನ್ನು ನಾವು ನೋಡ್ತಾ ಇದ್ದೀವಿ. ದಯಮಾಡಿ ನಾನು ಮಾತು ಯಾರಿಗೆ ಕೇಳಿಸ್ಲಿಲ್ಲ ಅಂದ್ರೆ ದಯಮಾಡಿ ನನಗೆ ಹೇಳಿ, ಸುಮ್ಮನೆ ಯಾರು ಕೂತ್ಕೋಬೇಡ್ರಿ. ಮಾತು ಕೇಳಿಸ್ತಾ ಇಲ್ಲ ಅಂದ್ರೆ ನನಗೆ ಹೇಳಿ. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಪ್ರಶ್ನೆಗಳು ಇಟ್ಟುಕೊಂಡು ಈ ಅಂಗವೈಕಲರ ಬಗ್ಗೆ, ವಿಕಲಾಂಗರು ಬಗ್ಗೆ ಆಲೋಚನೆ ಮಾಡುವುದನ್ನು ನಾವು ನೋಡ್ತಾ ಇರ್ತೇವೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ದೇವರು
ಏನು ಮಾಡಿದ್ರು ಆಲೋಚನೆ ಮಾಡಿ ಮಾಡುವಂತವನಾಗಿದೆ. ಅನಾಲೋಚಿತವಾಗಿ ಏನೂ ಮಾಡಲ್ಲ ದೇವರು. ಈ ಭೂಮಿ ಮೇಲೆ ಮನುಷ್ಯರನ್ನು ಸೃಷ್ಟಿ ಮಾಡುವುದು ದೇವರೇ. ಒಂದ್ಸಲ ನಾವು ಬೈಬಲ್ ಓಪನ್ ಮಾಡಿ ಯೋಬನು ಬರೆದ ಪುಸ್ತಕ 10ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಯೋಬನು ಬರೆದ ಯೋಬನ ಗ್ರಂಥ 10ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ನೀನು ನನ್ನನ್ನು ರೂಪಿಸಿದ್ದರೂ ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿ ಬಿಡುವಿಯಾ? ನೀನು ನನ್ನನ್ನು ಜೇಡಿಮಣ್ಣಿನಿಂದಲೂ ಎಂಬಂತೆ ರೂಪಿಸಿದ್ದಿ ಎಂದು ಕೃಪೆ ಮಾಡಿ ನೆನೆಸಿಕೋ. ಅದಕ್ಕೆ ನಾನು ಸಾಕು ಅನ್ನೋದು ಕೇಳಿಸ್ತಮ್ಮ. ನಾನು ಯಾವಾಗ ಸಾಕು ಅಂತೀನಿ ಅಲ್ಲಿ ನನಗೆ ಒಂದೇ ಮಾತು ಬೇಕಾಗಿದೆ. ಏನಂತ? ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರು ಅಂತ ಹೇಳ್ತಾರೆ. ಅಂದ್ರೆ ಈ ದೇಹವನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ದೇವರು. ದೇವರೇ ಈ ದೇಹವನ್ನು ನಿರ್ಮಾಣ ಮಾಡಿ ರೂಪ ಕೊಟ್ಟು ಜೇಡಿ ಮಣ್ಣಿನಿಂದ ಎಂಬಂತೆ ಅದನ್ನು ಮಾಡಿ ಮಣ್ಣಿನಿಂದ ಈಗ ಹೋದಾಳ 9ನೇ ವಚನ. ನೀನು ನನ್ನನ್ನು ಜೇಡಿ ಮಣ್ಣಿನಿಂದಲೂ ಎಂಬಂತೆ ರೂಪಿಸಿದ್ದಿ ಎಂದು ಕೃಪೆ ಮಾಡಿ ನೆನೆಸಿಕೋ. 10ನೇ ವಚನ. ನೀನು ನನ್ನನ್ನು ಹಾಲಿನಂತೆ ಒಯ್ದು ಮೊಸರಿನ ಹಾಗೆ ಎಪ್ಪುಗಟ್ಟಿಸಿದೀಯಲ್ಲ. ನನ್ನ ಎಲುಬುಗಳು ನರಗಳಿಂದ ಎಳೆದು ಮಾಂಸ ಚರ್ಮಗಳಿಂದ ಒದಿಸಿದ್ದಿ. ನೀನು ನನಗೆ ಜೀವವನ್ನು ಅನುಗ್ರಹಿಸಿ ಕೃಪೆ ತೋರಿಸಿದ್ದಿ. ಈ ಆಕಾರ ನಿರ್ಮಾಣ ಮಾಡಿದ್ದು ಅದನ್ನ ಸ್ವಹಸ್ತಗಳಿಂದ. ನೆಲದ ಮಣ್ಣಿನಿಂದ ಗೊಂಬೆಯನ್ನು ಮಾಡಿ ಅವನ ನಾಸಿಕರಂಧ್ರದಲ್ಲಿ ಅಂದ್ರೆ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಲು ಮನುಷ್ಯನು ಬದುಕುವ ಪ್ರಾಣಿಯಾದ. ಅವಯವಗಳೆಲ್ಲ ನಿರ್ಮಾಣ ಮಾಡಿದ್ದು ಆತನೇ. ಬಾಯಿ, ಮೂಗು, ಕಣ್ಣು, ಕಿವಿ, ಬ್ರೇನು, ಎಲುಬು, ಮಾಂಸ, ನರಗಳು, ಚರ್ಮ, ಕೈಗೆ ಉಗುರು, ಬೆರಳು, ಅದ್ಭುತವಾಗಿ ಆಶ್ಚರ್ಯವಾಗಿ ನಿರ್ಮಾಣ ಮಾಡಿದ್ದು ದೇವರು. ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ದೇಹ ಅಂತೇಳಿ ಈ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಿಯ. ಬೇರೆ ಯಾರು ಅಲ್ಲ, ದೇಹ ನಿರ್ಮಾಣ ಮಾಡಿದ್ದು ದೇವರೇ ಎಂಬುದಾಗಿ. 37ನೇ ಅಧ್ಯಾಯ ಇದೇ ಗ್ರಂಥ 37ನೇ ಅಧ್ಯಾಯ ದಯಮಾಡಿ 7ನೇ ವಚನವನ್ನು ಓದಿಕೊಳ್ಳೋಣ. ಆತನು ನನ್ನ ಕೆಲಸವನ್ನು ಎಲ್ಲರೂ ತಿಳಿದುಕೊಳ್ಳಬೇಕೆಂದು ಪ್ರತಿಯೊಬ್ಬನ ಕೈಯನ್ನು ಮುದ್ರಿಸುವನು ಅಂತ ಹೇಳ್ತಾ ಇದೆ. ಆತನ ಆಶ್ಚರ್ಯಕರವಾದ ಹೆಸರನ್ನು ಕೊಂಡಾಡಬೇಕು. ಆತನ ಕೆಲಸಗಳನ್ನೆಲ್ಲ ತಿಳ್ಕೊಳ್ಳಬೇಕು ಅಂತೇಳಿ ಪ್ರತಿಯೊಬ್ಬನ ಕೈಯನ್ನು ಬಿಗಿ ಹಿಡಿದು ಮುದ್ರಿಸಿದನಂತೆ. ಕೈಯನ್ನು ಮುದ್ರಿಸಿದನಂತೆ. ಕೈಯಲ್ಲಿ ಏನು ಮುದ್ರಿಸಿದಾನೆ? ಫಿಂಗರ್ ಪ್ರಿಂಟ್. ಹೌದಾ? ನಾನ್ ಫೋನಿಗೆ ನನ್ನ ಫಿಂಗರ್ ಒತ್ತಿದ್ರೆ ಮಾತ್ರ ಬರ್ತದೆ, ಯಾರ ಫಿಂಗರ್ ಹಾಕಿದ್ರೆ ಬರಲ್ಲ. ಅದೇ ಇಲ್ವಾ? ನಾನು ಒಂದು ಬೆರಳಿನ ಫಿಂಗರ್ ನಾನು ಆ ಫೋನಿಗೆ ನಾನು ಲಾಕ್ ಇಟ್ಟಿನಂತಂದ್ರೆ ಇನ್ನು ಈ ಬಳ್ಳುಗಳು ಯಾವ ಉಪಯೋಗ ಮಾಡಿದ್ರು ಪ್ರಯೋಜನ ಇಲ್ಲ. ಬಲಗೈ ಫಿಂಗರ್ ಇಟ್ರೆ ಎಡಗೈಲಿಂದ ಅದನ್ನ ಲಾಕ್ ತೆಗೆಯೋದಕ್ಕೆ ಬರಲ್ಲ. ಎಷ್ಟು ಅದ್ಭುತವಾಗಿ ಕೈಯನ್ನು ಮುದ್ರಿಸಿ ಈ ದೇಹಗಳನ್ನು ನಿರ್ಮಾಣ ಮಾಡಿದನಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೃಷ್ಟಿ ಮಾಡಿದನಂತ ಆತನ ಸೃಷ್ಟಿಯ ಕಾರ್ಯಗಳನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಂತ ಎಷ್ಟು ಅದ್ಭುತವಾಗಿ ಮಾಡಿದಾನಲ್ಲ ಮಾನವ ನಿರ್ಮಾಣ ಅಂತ ಹೇಳಿ. ಮಾನವ ನಿರ್ಮಾಣ ವಿಷಯದಲ್ಲಿ ದೇವರು ಆಶ್ಚರ್ಯಕರವಾಗಿ ಮಾಡಿದಾನೆ. ಅದನ್ನು ತಿಳ್ಕೊಂಡು ನಾವು ಆಶ್ಚರ್ಯವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕಂತ ಹೇಳಿ ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 139ನೇ ಅಧ್ಯಾಯವನ್ನು ನಾವು ತೆಗೆದಾಗ ಒಂದು ಅದ್ಭುತವಾದಂತ ವಿಷಯವನ್ನು ನಾವು ತಿಳ್ಕೊಳ್ಬಹುದು ಪ್ರಿಯರೇ. ಅದೇನು ಅಂದ್ರೆ 13ನೇ ವಚನದಿಂದ ನೋಡೋಣ. 13ನೇ ವಚನದಿಂದ ನಾನೇ ಓದ್ತೀನಿ, ದಯಮಾಡಿ ಯಾರು ಓದಬೇಡ್ರಿ. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದರಿಂದ
ನಿನ್ನನ್ನು ಕೊಂಡಾಡುತ್ತೇನೆ ದೇವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ದೇಹ ನಿರ್ಮಾಣವನ್ನು ತಾಯಿ ಗರ್ಭದಲ್ಲಿ ಅಂತರಿಂದ್ರಿಯಗಳನ್ನು ಅಂದ್ರೆ ಜೀನ್ಸ್ ಕಣಗಳನ್ನು ತಂದೆ ಗರ್ಭದಿಂದ ತಾಯಿ ಗರ್ಭದೊಳಗೆ ಪ್ರವೇಶಿಸಿರತಕ್ಕಂತ ಕಣಗಳನ್ನು ತಾಯಿ ಗರ್ಭದಲ್ಲಿ ಅಂಡಾಂಶದಲ್ಲಿ ಎರಡು ಸೇರಿಕೊಂಡು ಫಲದೀಕರಣ ಹೊಂದುವಂತ 1ಕ್ಕೆ 2, 2ಕ್ಕೆ 4, 4ಕ್ಕೆ 8, 8ಕ್ಕೆ 16, 16ಕ್ಕೆ 32 ಈ ರೀತಿಯಲ್ಲಿ ಕಣಗಳು ಕೆಲವು ಲಕ್ಷ ಕೋಟಿ ಕಣಗಳಾಗಿ ಈ ದೇಹ ನಿರ್ಮಾಣ ಆಗುತ್ತಾ ಇದೆ. ಒಂದೇ ಒಂದು ಕಣ, ತಂದೆಯಿಂದ ಹೋಗಿರ್ತಕ್ಕಂಥದ್ದು ಕಣ ಒಂದೇ ಒಂದು. ಆ ಒಂದು ಕಣವನ್ನು ತೆಗೆದುಕೊಂಡಿರ್ತಕ್ಕಂಥ ತಾಯಿ ಗರ್ಭದಲ್ಲಿರ್ತಕ್ಕಂಥ ಅಂಡಾಂಶದಲ್ಲಿ ಸೇರಿಕೊಂಡ ಮೇಲೆ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ದೇವರು ಈ ಆಕಾರ ನಿರ್ಮಾಣ ಮಾಡಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ ದಾವೀದನು, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆಯೂ ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ತಾಯಿ ಗರ್ಭದಲ್ಲಿ ಏರ್ಪಡುತ್ತಿರುವಾಗ, ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾದದ್ದಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ಎಂಬುದಾಗಿ. ಇದು ದೇಹ ದೇವರ ನಿರ್ಮಾಣ, ದೇವರೇ ಸೃಷ್ಟಿ ಮಾಡಿದನು. ಪ್ರತಿಯೊಬ್ಬನನ್ನು ಭೂಮಿ ಮೇಲೆ ಎಲ್ಲ ಅವಯವಗಳು ಚೆನ್ನಾಗಿದ್ದವನಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ದೇವರೇ ಸೃಷ್ಟಿ ಮಾಡಿದಾನೆ, ಆತನ ಕೈಯೇ ನಿರ್ಮಾಣ ಮಾಡಿದೆ ಅಂತಕ್ಕಂಥದ್ದು ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಿಯರೇ. ಮತ್ತೆ ಎಲ್ಲರನ್ನೂ ದೇವರೇ ಸೃಷ್ಟಿ ಮಾಡಿದಾನೆ. ಹೆಂಗ ಸೃಷ್ಟಿ ಮಾಡಿದಾನೆ ಅಂತೇಳಿ ಆಲೋಚನೆ ಮಾಡಿದಾಗ ಆತನಿಗೆ ಇಷ್ಟವಾದಂತ ರೀತಿಯಲ್ಲಿ ಸೃಷ್ಟಿ ಮಾಡಿದಾನಂತೆ. ಒಂದ್ಸಲ ನಾವು ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ. ಕೊರಿಂಥದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ. ಆದರೆ ದೇವರು ಆ ಅಂಗಾಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಯಾವ್ಯಾವ ಅಂಗಾಂಗ ಎಲ್ಲೆಲ್ಲಿರಬೇಕು ಆತನಿಗೆ ಚೆನ್ನಾಗಿ ಗೊತ್ತು ಪ್ರಿಯರೇ. ಕೈಯಲ್ಲಿರಬೇಕು, ಮೂಗೆಲ್ಲಿರಬೇಕು, ಕಣ್ಣೆಲ್ಲಿರಬೇಕು, ಬಾಯಲ್ಲಿರಬೇಕು, ಕಿವಿ ಎಲ್ಲಿಡಬೇಕು, ಕಾಲು ಎಲ್ಲಿಡಬೇಕು, ಪ್ರತಿಯೊಂದು ಅವಯವಗಳು ಬೇಕು ಅಂತಕ್ಕಂಥದ್ದನ್ನು ಯಾರು ಮಾತಾಡಿದ್ದು? ಅಂಗಾಂಗಗಳನ್ನು ನಿರ್ಮಾಣ ಮಾಡಿದ್ದು ದೇವರು ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಪ್ರಿಯರೇ. ಪ್ರೀತಿಗಳಂತ ದೇವರ ಮಕ್ಕಳೇ, ಈ ನಿರ್ಮಾಣ ದೇವರದು ಅಂದಾಗ ಮತ್ತೆ ಎಲ್ಲರನ್ನು ಒಂದೇ ರೀತಿಯಾಗಿ ಮಾಡಬಹುದಾಗಿತ್ತಲ್ಲ. ಕೆಲವರು ಕುಂಟ್ರೆ ಯಾಕೆ ಹುಡ್ತಾ ಇದ್ದಾರೆ, ಕಿವುಡ್ರೆ ಯಾಕೆ ಹುಡ್ತಾ ಇದ್ದಾರೆ, ಮೂಗ್ರೆ ಯಾಕೆ ಹುಡ್ತಾ ಇದ್ದಾರೆ, ಕೆಲವರಿಗೆ ಕೈ ಇರಲ್ಲ, ಕೆಲವರಿಗೆ ಕಾಲಿರಲ್ಲ. ಈ ಅವಯವಗಳು ಇಲ್ಲದ ಹಾಗೆ ಹುಟ್ಟುವಂತವರನ್ನು ಕೂಡ ನಾವು ಭೂಮಿ ಮೇಲೆ ನೋಡ್ತಾ ಇದ್ವಿ, ಅದೇ ಇಲ್ಲ? ಅನೇಕರನ್ನು ನೋಡ್ತಾ ಇದ್ವಿ. ಅನೇಕರು ಕೂಡ ಬಾಧೆ ಪಡುವುದು ನಾವು ಕೇಳಿ ಪ್ರಿಯ, ಅದೇ ಇಲ್ಲ? ಕೇಳಿ ಯಾಕೆ ಹಿಂಗ್ ಹುಟ್ಟಲು ಕಾರಣ ಏನು? ಯಾರು ಹುಟ್ಟಿಸ್ತಾ ಇದ್ದಾರೆ ಇದನ್ನಂದ್ರೆ ಇದನ್ನ ಹುಟ್ಟಿಸುವಂತವ್ರು ಯಾರು ಅಂತ ಆಲೋಚನೆ ಮಾಡಿದಾಗ ಒಂದ್ಸಲ ನಾವು ಬೈಬಲ್ ಅನ್ನು ತೆಗೆದು ನೋಡೋಣ. ವಿಮೋಚನೆ ಕಾಂಡ 4ನೇ ಅಧ್ಯಾಯ. ವಿಮೋಚನೆ ಕಾಂಡ 4ನೇ ಅಧ್ಯಾಯ. ಒಂದ್ಸಲ ತೆಗಿರಿ ಪ್ರಿಯರೇ, ಎಲ್ಲಾರು ತೆಗಿಬೇಕು. ಬೈಬಲ್ ಇದ್ದವರು ಎಲ್ಲಾರು ಕೂಡ 4ನೇ ಅಧ್ಯಾಯ 10, 11ನೇ ವಚನವನ್ನು ಓದಿಕೊಳ್ಳೋಣ. ಮೋಶೆ ಹೇಳ್ತಾನ, ಮೋಶೆ ದೇವರೇ ನನಗೆ ಸ್ವಲ್ಪ ನಾಲಿಗೆ ಮಂದವಾಗಿದೆ, ನನಗೆ ಮಾತಾಡಕ್ ಆಗಲ್ಲ, ದಯಮಾಡಿ ನನ್ನ ಬದಲು ಯಾರನ್ನ ಕಳಿಸಿದ್ರೆ ಬೇಸಿತ್ತು ಸುವಾರ್ತೆಗೆ, ನಾನೇ ಬೇಕಂತಂದ್ರೆ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಓದ್ರ ಅದನ್ನ ಓದೋಣ. ಆದರೆ ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮೊದಲಿನಿಂದಲೂ ನಿನ್ನ ದಾಸರ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚುತ್ತರವಿಲ್ಲದವನು
ನನ್ನ ಮಾತು ನಾಲಿಗೆಯ ಮಂದವಾಗಿದೆ ಎಂದು ಹೇಳಲು ಯೆಹೋವನು ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಮತ್ತೊಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರು ಯಾರು? ಯೆಹೋವನಾಗಿರುವ ನಾನಲ್ಲವೇ? ನಾನೇ ತಾನೇ ಯಾರ್ಯಾರಿಗೆ ಹೆಂಗ ಹುಟ್ಟಿಸ್ಬೇಕಂತಕ್ಕಂಥದ್ದನ್ನ ನಿರ್ಣಯ ಮಾಡಿದ್ದು ನಾನೇ ತಾನೇ ಹುಟ್ಟಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ನನಗೆ ನಾಲಿಗೆ ಮಂದವಾಗಿದೆ, ದಯಮಾಡಿ ನನಗೆ ಮಾತಾಡಕ್ ಬರಲ್ಲ. ಈ ಸುವಾರ್ತೆಗೆ ನನ್ನನ್ನು ಬಿಟ್ಟು, ಅಂದ್ರೆ ಐಗುಪ್ತ ದೇಶಕ್ಕೆ ಆ ಇಸ್ರೇಲ್ ಜನರನ್ನ ಬಿಡಿಸ್ಕೊಂಡು ಬರುವುದಕ್ಕಾಗಿ ನಾನು ಬಿಟ್ಬಿಡಪ್ಪ ದೇವರೇ, ನನಗೆ ನಾಲಿಗೆ ತೊದಲು ಬರ್ತದ, ನನ್ನ ಮಾತು ಸರಿಯಾಗಿ ಬರಲ್ಲ ಅಂತ ಅಂದಾಗ ದೇವ್ರ ಅವಾಗ ಹೇಳ್ತಾ ಇದ್ದಾನೆ, ರೇ ಮೋಶೆ, ಇವೆಲ್ಲ ಸೃಷ್ಟಿ ಮಾಡಿದ್ದು ಯಾರು ಅಂತ ಕೇಳ್ತಾ ಇದ್ದಾನೆ. ಯೆಹೋವನ ಅವನಿಗೆ, ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರು ಯಾರು? ಯೆಹೋವನಾಗಿರುವ ನಾನಲ್ಲವೇ? ನಾನೇ ನಿರ್ಮಾಣ ಮಾಡಿದ್ದೇನೆ, ನಾನೇ ಆ ರೀತಿಯಾಗಿ ಸೃಷ್ಟಿ ಮಾಡಿದ್ದೇನೆ, ನಾನೇ ನಿನ್ನ ಹೋಗಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಅಂಗವಿಕಲರು ಹುಟ್ಟುವುದಕ್ಕೆ ಕಾರಣ ದೇವರೇ ಹುಟ್ಟಿಸಿದ್ದಾನೆ ಅವ್ರನ್ನ ಯಾರು ಹುಟ್ಟಿಸ್ಯಾರ? ದೇವರೇ ಹುಟ್ಟಿಸ್ಯಾರ. ನಿನ್ನನ್ನು ದೇವರೇ ಹುಟ್ಟಿಸ್ಯಾನ, ಅವರನ್ನು ಕೂಡ ದೇವರೇ ಹುಟ್ಟಿಸ್ಯಾನ. ಮತ್ತೆ ಇಲ್ಲಿ ಪಕ್ಷಪಾತ ಅನ್ನಂತ ಮಾತು ಅಥವಾ ಆಲೋಚನೆ ನಮ್ಮ ಪ್ರೇಯಲಿಂದ ಆಲೋಚನೆ ಮಾಡಿದ್ರೆ ಅನಿಸ್ತದ ಪ್ರೇಯರೆ, ದೇವರು ಪಕ್ಷಪಾತಿ ಆಗಿದ್ದಾನೆ, ಈ ರೀತಿ ಯಾಕೆ ಹುಟ್ಟಿಸ್ಬೇಕು, ಒಬ್ಬರನ್ನ ಒಬ್ಬರನ್ನ ಯಾಕೆ ಹುಟ್ಟಿಸ್ಬೇಕು ಅಂತ ಮನುಷ್ಯನ ಆಲೋಚನೆಗಳಿಂದ ಆಲೋಚನೆ ಮಾಡಿದ್ರೆ ನಮಗ ಅನಿಸ್ತ ಪ್ರೇಯರೆ. ಆದ್ರೆ ನಾವು ದೇವರ ಆಲೋಚನೆಗಳಿಂದ ಮಾಡ್ಬೇಕಾಗುತ್ತೆ. ಆತನ ಆಲೋಚನೆ ಏನಾಗಿರ್ಬೋದು ಅಂತ ನಾವು ಆಲೋಚನೆ ಮಾಡ್ಬೇಕು. ನಮ್ಮ ಆಲೋಚನೆ ಪ್ರಕಾರ ಯಾವಾಗಲೂ ಕೂಡ ಬೈಬಲ್ ಅರ್ಥ ಮಾಡಿಕೊಳ್ಬಾರ್ದು ಪ್ರಿಯರೇ. ದೇವರು ಸ್ವಯಂವಾಗಿ ತಾನೇ ಹೇಳ್ತಾ ಇದ್ದಾರೆ, ನಾನೇ ಅವರಿಗೆ ಜನ್ಮ ಕೊಟ್ಟಿದ್ದು, ನಾನೇ ಅವರನ್ನು ಹುಟ್ಟಿಸಿದ್ದು ಅಂತೇಳಿ ದೇವರು ಕಡಖಂಡಿತವಾಗಿ ಹೇಳ್ತಾ ಇದ್ದಾನೆ. ಅಂದಮೇಲೆ ಏನೋ ಉದ್ದೇಶ ಇದೆ, ಯಾವ ಕಾರಣಕ್ಕಾಗಿ ಆತನು ಈ ರೀತಿಯಾಗಿ ಹುಟ್ಟಿಸ್ತಾ ಇದ್ದಾನೆ. ಈ ರೀತಿ ಹುಟ್ಟಿಸುವುದು ಆತನಿಗೆ ನ್ಯಾಯವನಿಸಿದೆಯಾ ಅನ್ಯಾಯವನಿಸಿದೆಯಾ? ನಿನಗೇನೋ ಅನ್ಯಾಯ ಅನಿಸ್ತ, ನಿನ್ ಬ್ರೇನ್ ಸಣ್ಣದಲ್ಲ. ಮನುಷ್ಯ ಬ್ರೇನ್ ಇಷ್ಟೇ ಇದೆ, ಇಷ್ಟು ಬ್ರೇನ್ ನಲ್ಲಿ ಅವನು ಎಷ್ಟು ಆಲೋಚನೆ ಮಾಡ್ತಾನಂದ್ರೆ ತನಗೆ ಕಂಡಿದ್ದನ್ನು, ತನಗೆ ನ್ಯಾಯ ಅನಿಸಿದ್ದನ್ನು ತನ್ನ ಆಲೋಚನೆ ಪ್ರಕಾರ ತಾನು ಸರಿಪಡಿಸಿಕೊಂಡು, ಇದು ನನಗೆ ನ್ಯಾಯ, ದೇವರನ್ನ ದೂಷಿಸುವುದು, ದೇವರನ್ನ ಬೈಯುವುದು, ದೇವರು ಇಲ್ಲ ಅನ್ನುವುದು ಇದು ನನಗೆ ನ್ಯಾಯ, ಯಾಕಂದ್ರೆ ನನಗೆ ಅವಯವಗಳು ಕೊಟ್ಟಿಲ್ಲ ದೇವರು, ನನಗೆ ಈ ರೀತಿಯಾಗಿ ನನಗೆ ಜನ್ಮ ಕೊಟ್ಟಿದ್ದಾನೆ ದೇವರು ಅಂತ ಹೇಳಿ ಅನೇಕರು ಕೂಡ ಇವತ್ತು ಆಲೋಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಯಾವಾಗಲೂ ಕೂಡ ನಮ್ಮ ಆಲೋಚನೆಗಳ ಪ್ರಕಾರ ನಾವು ಮಾತಾಡಬಾರ್ದು, ದೇವರ ಆಲೋಚನೆಗಳ ಪ್ರಕಾರ ನಾವು ಮಾತಾಡ್ಬೇಕು. ದೇವ್ರು ಏನ್ ಅನ್ಕೊಂಡಿದ್ದಾನಂತಕ್ಕಂಥದ್ದನ್ನ ಅದನ್ನ ಆಲೋಚನೆ ಮಾಡ್ಬೇಕಾಗಿದೆ. ಅದಕ್ಕಾಗಿ ದೇವರು ಈ ರೀತಿಯಾಗಿ ಮಾತಾಡುವಂತವನ್ನ, ಅಂದ್ರೆ ಏನಂತ, ದೇವರು ಅನ್ಯಾಯ ಮಾಡಿದಾನೆ, ದೇವರು ಮೋಸ ಮಾಡಿದಾನೆ, ನನಗೆ ಹಿಂಗೆ ಯಾಕೆ ಹುಟ್ಟಿಸಿದ್ದಾನೆ, ಈ ರೀತಿ ಯಾಕೆ ನನಗೆ ಜನ್ಮ ಕೊಟ್ಟಿದ್ದಾನೆ ಅಂತೇಳಿ ಮಾತಾಡುವಂತ ಮನುಷ್ಯರಿಗೆ ದೇವರೊಂದು ಪ್ರಶ್ನೆ ಕೇಳಿದಾನೆ. ಆ ಪ್ರಶ್ನೆಗೆ ನಿನ್ನಲ್ಲಿ ಉತ್ತರ ಇದ್ರೆ ನೀನು ಆನ್ಸರ್ ಕೊಡು, ಓಕೆನಾ? ರೋಮಪುರದವರಿಗೆ ಬರೆದಂತ ಪತ್ರಿಕೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆ 9ನೇ ಅಧ್ಯಾಯ, ರೋಮಪುರದವರಿಗೆ ಬರೆದಂತ ಪತ್ರಿಕೆ 9ನೇ ಅಧ್ಯಾಯ ತೆಗಿಬೇಕು ಎಲ್ಲಾರು ಬೈಬಲ್ನ. 9ನೇ ಅಧ್ಯಾಯ 20ನೇ ವಚನ, 20ನೇ ವಚನವನ್ನು ನಾನು ಓದ್ತೀನಿ ಪ್ರಿಯರೇ, ಚೆನ್ನಾಗಿ ಕೇಳಿ. 9ನೇ ಅಧ್ಯಾಯ 20ನೇ ವಚನವನ್ನು ಆಲೋಚನೆ ಮಾಡೋಣ. ಎಲ್ಲೋ ಮನುಷ್ಯರೇ, ಹಾಗನ್ನ ಬೇಡ, ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟದವನು? ರೂಪಿಸಲ್ಪಟ್ಟಿದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ? ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಿಯ. ಎಲೇ ಮನುಷ್ಯನೇ, ಎಷ್ಟ್ ಚಂದ ಅಂತ ನೋಡಿ, ಎಲ್ಲೋ ಮನುಷ್ಯನೇ ಹಾಗನ್ನ ಬೇಡ, ದೇವರಿಗೆ ಎದುರು ಮಾತನಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಿ ಇರುವುದನ್ನು, ಅದನ್ನು ಚೆನ್ನಾಗಿ ಓದೋಣ. ರೂಪಿಸಲ್ಪಟ್ಟಿದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ?
ಸೃಷ್ಟಿ ಮಾಡಿದ್ದೇನೆ, ನಾನು ನಿನಗೆ ಏನು ಕೊಡ್ಬೇಕಾಗಿತ್ತು ಅದನ್ನು ಕೊಟ್ಟಿದ್ದೇನೆ, ನನ್ನನ್ನು ಹಿಂಗ್ಯಾಕೆ ಮಾಡಿದ್ದೆ ಅಂತ ಕೇಳುದ. ಉದಾಹರಣೆಯಾಗಿ ಕೆಳಗಿನೊಂದು ಮಾತಾಡ್ತಾ ಇದ್ದಾನೆ 21ನೇ ವಚನ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದಿಯಿಂದ ಮಾಡುವುದಕ್ಕೆ ಕುಂಬರನಿಗೆ ಮಣ್ಣಿನ ಮೇಲೆ ಅಧಿಕಾರ ಇಲ್ಲವೋ ಅಂತ ಕೇಳಿದಾನೆ ಪ್ರಿಯರೇ. ಕುಂಬಾರ ಒಂದು ಮುದ್ದೆ ಮಣ್ಣು ತಗೊಂಡು ಆ ಚಕ್ರದ ಮೇಲೆ ಇಟ್ಟು ಅವನಿಗೆ ಅನುಕೂಲವಾದಂತ ರೀತಿಯಲ್ಲಿ ಗಡಿಗೆಯನ್ನು ಪಾತ್ರೆಯನ್ನು ಮಾಡ್ತಾನ. ಒಂದು ಬೆಲೆ ಉಳ್ಳಂತ ಪಾತ್ರೆ ಮಾಡ್ತಾನ, ಒಂದು ಬೆಲೆ ಇಲ್ಲದಂತ ಪಾತ್ರೆ ಮಾಡ್ತಾನ. ಘನವುಳ್ಳಂತ ಪಾತ್ರೆ ಮಾಡ್ತಾನ, ಘನಹೀನವಾದಂತ ಪಾತ್ರೆ ಮಾಡ್ತಾನ. ಒಂದು ದೊಡ್ಡ ಗಡಿಗೆ ಮಾಡ್ತಾನ, ಒಂದು ಸಣ್ಣ ಗಡಿಗೆ ಮಾಡ್ತಾನ. ಕೊನೆಗೆ ಸಣ್ಣದೊಂದು ಇಷ್ಟು ಮುಂತೆ ಅಂತಕ್ಕಂಥದ್ದು, ಅದೇನಂತೀರಿ ನೀವು? ಸಣ್ಣದು ನಾವು ದೀಪಾವಳಿ ಬಂದಾಗ ದೀಪ ಹಚ್ತೀವಲ್ಲ, ಅದನ್ನ ಪಣಿತಿನ ಇಂಥದನ್ನು ಮಾಡ್ತಾನ. ಇಷ್ಟು ಮಣ್ಣು ತಗೊಂಡ ಅವನಿಗೆ ಇಷ್ಟವಾದ ರೂಪದಲ್ಲಿ ಇಷ್ಟವಾದ ರೂಪವನ್ನು ಕೊಡ್ತಾನ. ಒಂದು ಡಿಸೈನ್ ಆಗಿ ಮಾಡ್ತಾನ. ಒಂದು ಗಡಿಗೆನ ಸಾಧುವಾಗಿ ಮಾಡ್ತಾನ. ಎಂದಾದ್ರೂ ಗಡಿಗೆ ಪ್ರಶ್ನೆ ಮಾಡಿತ್ತ? ಕುಂಬರನಿಗೆ ಪ್ರಶ್ನೆ ಮಾಡಿತ್ತ? ನೀನು ನನ್ನ ಪ್ರಶ್ನೆ ಮಾಡುವುದು ಎಷ್ಟರ ಮಟ್ಟಿಗೆ ನ್ಯಾಯ? ನೀನು ನನಗೆ ಪ್ರಶ್ನೆ ಮಾಡುವುದು ಎಷ್ಟರ ಮಟ್ಟಿಗೆ ನ್ಯಾಯ? ಎಲ್ಲೋ ಮನುಷ್ಯನೇ, ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು ಅಂತ ಕೇಳಿದಾನೆ. ಆತನು ಮಾಡಿಟ್ಟಾನ, ನಿನಗೆ ಉಸಿರು ಕೊಟ್ಟಾನ, ಬದುಕು ಕೊಟ್ಟಾನ. ನಾನು ಬದುಕಿದ್ದೀನಲ್ಲ ದೇವರೇ, ನನಗೆ ಕೈ ಕಾಲು ಇಲ್ದ್ರು ಕೂಡ ನನಗೆ ಜೀವಿತವನ್ನು ಕೊಟ್ಟಿದೆಯಲ್ಲಪ್ಪ ದೇವರೇ, ನಿನಗೆ ಸ್ತೋತ್ರ ಅಂತ ಹೇಳ್ಬೇಕಷ್ಟೇ. ನೀನು ಎರಡು ಕಾಲಿಲ್ಲ ನನಗೆ, ಎರಡು ಕೈ ಇಲ್ಲ ನನಗೆ ಕಣ್ಣು ಕಾಣ್ತಾ ಇಲ್ಲ. ದೇವರು ನಿನಗೆ ಕಣ್ಣು ಕೊಡಬಾರ್ದು ಅಂತ ಅನ್ಕೊಂಡಾಗ ನೀನು ಕಣ್ಣು ಬೇಕನ್ನೋದು ಯಾವ ನ್ಯಾಯ? ಆತನಿಗೆ ಇಷ್ಟ ಬಂದಾಗೆ ರೂಪ ಕೊಟ್ಟಿದ್ದಾನಂತೆ ದೇವರು, ತನಗೆ ತಿಳಿದ ಹಾಗೆ ರೂಪ ಕೊಟ್ಟಿದ್ದಾನೆ. ಒಬ್ಬನ ಕೆಂಪಗ ಮಾಡ್ಯಾನ, ಒಬ್ಬನ ಕರ್ರಗ ಮಾಡ್ಯಾನ, ಒಬ್ಬನ ಬೆಳ್ಳಗ ಮಾಡ್ಯಾನ, ಒಬ್ಬನ ಹೈಟ್ ಮಾಡ್ಯಾನ, ಒಬ್ಬನು ನಾರ್ಮಲ್ ಆಗಿ ಮಾಡ್ಯಾನ, ಒಬ್ಬನ ಕುಳ್ಳನ ಮಾಡ್ಯಾನ, 3 ಅಡಿ 4 ಅಡಿ ಅವ್ರನ್ನ ಮಾಡ್ಯಾನ, 5 ಅಡಿ ಮಾಡ್ಯಾನ, 6 ಅಡಿ ಮಾಡ್ಯಾನ, ಗೋಲ್ಯಾತನ 9.5 ಅಡಿ ಮಾಡ್ಯಾನ. ಯಾಕೆ ನನ್ನ ಹಿಂಗ ಮಾಡಿದಂತ ಕೇಳೋ ಪ್ರಶ್ನೆ, ಅಧಿಕಾರ ನಿನಗಿಲ್ಲ. ಅದು ನನಗೆ ತೋಚಿದ ಹಾಗೆ ನಾನು ಮಾಡಿದ್ದೀನಿ. ನನಗೆ ಇಷ್ಟವಾಗಿದೆ, ನಿನ್ನನ್ನು ಈ ರೀತಿಯಾಗಿ ರೂಪಿಸುವುದು ನನಗೆ ಇಷ್ಟವಾಗಿದೆ. ಅದಕ್ಕೆ ಅಲ್ವ ಮನುಷ್ಯನೇ, ದೇವರಿಗೆ ಎದುರು ಮಾತನಾಡುವುದಕ್ಕೆ ನೀನು ಇಷ್ಟರವನು. ರೂಪಿಸಲ್ಪಟ್ಟಿದ್ದು ರೂಪಿಸಿದವನಿಗೆ ನನ್ನ ಯಾಕೆ ಹಿಂಗ ಮಾಡಿದಿ ಅಂತ ಪ್ರಶ್ನೆ ಕೇಳೋ ಹಕ್ಕು ನಿನಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಆತನು ಜೀವಿತ ಕೊಟ್ಟ ನಿನಗೆ, ಆತನ ಬದುಕು ಕೊಟ್ಟ ನಿನಗೆ. ಆತನು ಕೊಟ್ಟ ಬದುಕನ್ನು ನೀನು ಅನುಭವಿಸ್ತಾ ಇದೀಯ. ಅದನ್ನ ಅನುಭವಿಸಬೇಕು. ಯಾವ ರೂಪ, ಯಾವ ರೀತಿಯಾಗಿ ನೀನು ಕುರುಪಿಯನ್ನಾಗಿ ಮಾಡಿದಾನ ಅನುಭವಿಸು. ಬದುಕು ಹಂಗ ಯಾಕೆ ಮಾಡಿದಾನಂತೇಳಿ ನೀನು ಪ್ರಶ್ನೆ ಮಾಡಿದ್ಯಲ್ಲ, ನನ್ನ ಕೇಳಬೇಡ ಅಂದ. ನನ್ನ ಕೇಳಬೇಡ, ನನ್ನ ಪ್ರಶ್ನೆ ಮಾಡಬೇಡ ಅಂದಾನ. ಓಕೆ, ಆದ್ರೂ ನೀನು ಪ್ರಶ್ನೆ ಮಾಡ್ತಾ ಇದೀಯ. ಒಂದ್ಸಲ ಯೋಹಾನನು ಬರೆದಂತ ಸುವಾರ್ತೆ ತೆಗಿರಿ ಪ್ರಿಯರೇ. 9ನೇ ಅಧ್ಯಾಯ 1ನೇ ವಚನದಿಂದ. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದ್ಕೊಳ್ಳೋಣ. 1ನೇ ವಚನದಿಂದ ನಾವು ಓದ್ಕೊಳ್ಳೋಣ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟ ಕುರುಡನು ಕಂಡನು. ಆತನು ಅವನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದ್ದಾರೆ, ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದ್ದಕ್ಕೆ ಏನ್ ಪ್ರಶ್ನೆ ಮಾಡಿದ್ರಂತ? ಇವನು ಕುರುಡಾಗಿ ಹುಟ್ಟ್ಯಾನಲ್ಲ, ಇವನು ಕುರುಡಾಗಿ ಹುಟ್ಟುವುದಕ್ಕೆ ಏನ್ ಪಾಪ ಮಾಡಿರ್ಬೋದು? ಇವನಿಗೆ ಎಂತ ಪಾಪ ಮಾಡಿರ್ಬೋದು? ಇವನು ಕುರುಡನಾಗಿ ಹುಟ್ಟುವುದಕ್ಕೆ ಇವನು ಪಾಪ ಮಾಡಿದಾನ,
ಅಥವಾ ಇವನು ತಂದೆ ತಾಯಿ ಪಾಪ ಮಾಡಿದ್ರೆ ಇವನು ಈ ತರ ಹುಟ್ಟಿದಾನ. ಜನರು ಅದೇ ಮಾತಾಡ್ಕೊಳ್ತಾರಲ್ಲ ಬಹಳಷ್ಟು. ಯಾರಾದ್ರೂ ಅಂಗವಿಕಲರು ಹುಟ್ಟಿದ್ರೆ ಮಾತಾಡ್ಕೊಳ್ಳೋದು ಏನಂದ್ರೆ ಎಂತ ಮಾತಾಡ್ತಾರ, ಇವನು ಹೋದ್ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೇನೋ, ಇವ್ರ ತಂದೆ ತಾಯಿ ಏನ್ ಪಾಪ ಮಾಡ್ಯಾರೇನೋ, ಇವನ್ ಈ ರೀತಿಯಾಗಿ ಹುಟ್ಟ್ಯಾನ, ಇಲ್ಲ ಇವನು ಎಷ್ಟು ಪಾಪ ಮಾಡ್ಯಾನೇನು, ಇವನು ಕುರುಡನಾಗಿ ಹುಟ್ಟ್ಯಾನ ಅಂತೇಳಿ ನಾನಾ ವಿಧವಾಗಿ ನಾನಾ ರೀತಿಯಲ್ಲಿ ಪ್ರಶ್ನೆ ಮಾಡ್ಕೊಳ್ತಾ ಇದಾರೆ, ಕೇಳ್ತಿರ್ತಾರ ಅಥವಾ ಅಂತಿರ್ತಾರ. ಏನಂತ, ಇವನು ಹೋದ್ ಜನ್ಮದಲ್ಲಿ ಪಾಪ ಮಾಡ್ಯಾನ ಅದಕ್ಕೆ ಹಿಂಗ್ ಹುಟ್ಟ್ಯಾನ ಅಂತ. ಇಲ್ಲಾಂದ್ರೆ ಇವ್ರ ಅಪ್ಪ ಅಮ್ಮ ಮಾಡಿದ ಪಾಪಕ್ಕೆ ಶಿಕ್ಷೆ ಇವನು ಅನುಭವಿಸ್ತಾ ಇದ್ದಾನ ಅಂತೇಳಿ. ಇದು ಲೋಕ ಮಾತಾಡುವಂತ ಮಾತುಗಳು ಪ್ರಿಯ, ಲೋಕ ಮಾತಾಡುವಂತ ಮಾತುಗಳು. ಆದ್ರೆ ಯೇಸು ಸ್ವಾಮಿ ಏನ್ ಮಾತಾಡ್ತಾ ಇದ್ದಾನೆ ಅಂತಂದ್ರೆ, ಹೇಳಿದ್ದಕ್ಕೆ ಯೇಸು ಹೇಳ್ತಾನ, ಇವನು ಪಾಪ ಮಾಡಲಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ದೇವರು ಕ್ರಿಯೆಗಳು ಇವನಲ್ಲಿ ತೋರಿಸುವುದಕ್ಕೆ ಇದಾಯಿತು. ದೇವರ ಕ್ರಿಯೆಗಳು, ದೇವರು ಹಿಂಗನೂ ಮಾಡಬಲ್ಲನ, ದೇವರು ಹಿಂಗನೂ ಹುಟ್ಟಿಸಬಲ್ಲನ, ದೇವರ ಕಾರ್ಯಕ್ರಮಗಳು ಇವನೊಂದಿಗೆ ನಡೆಸಿಕೊಳ್ಳಬೇಕಂತೇಳಿ ಇವನನ್ನು ಈ ರೀತಿಯಾಗಿ ಹುಟ್ಟಿಸಿದ್ದಾನೆ ದೇವರು ಅಂತ ಹೇಳ್ತಾ ಇದ್ದ. ಅಂದ್ರೆ ಕುರುಡಾದ್ರೂ ಪರವಾಗಿಲ್ಲ ದೇವರ ಕೆಲಸ ಮಾಡಬೇಕು, ಕುಂಟ ಆದ್ರೂ ಪರವಾಗಿಲ್ಲ ದೇವರ ಕೆಲಸ ಮಾಡಬೇಕು. ಅವಯವಗಳಲ್ಲಿ ಯಾವುದೋ ಒಂದು ಅವಯವ ಇಲ್ಲ ಅಂದ ತಕ್ಷಣನೇ ನೀನು ದೇವರ ಕಾರ್ಯಗಳನ್ನು ನಿಲ್ಲಿಸುವುದು ತಪ್ಪು ಪ್ರಿಯ. ಅರ್ಥ ಆಯ್ತಾ? ದೇವರ ಮಹಿಮೆಗಾಗಿ ಇವನು ಹುಟ್ಟಿದ್ದು ಯಾರಿಗಾಗಿ? ದೇವರ ಮಹಿಮೆಗಾಗಿ. ಇವನ ಮುಖಾಂತರ ದೇವರು ತನ್ನ ಕ್ರಿಯೆಗಳನ್ನು ವ್ಯಕ್ತಪಡಿಸಿಕೊಳ್ಳಬೇಕಂದಿದಂತೆ. ಯಾವ ರೀತಿ? ಇವನಿಂದ ದೇವರ ಕ್ರಿಯೆಗಳು ನಡಿಬೇಕು. ವಾವ್, ಅವನ ನೋಡಿದಾಗ ನಿನಗೆ ಅನಿಸಬೇಕು, ದೇವರು ನನ್ನ ಎಷ್ಟು ಅದ್ಭುತವಾಗಿ ಮಾಡಿದಾರಲ್ಲ, ದೇವರೇ ನಿನಗೆ ಸ್ತೋತ್ರ, ಅವನ ಹಾಗೆ ಒಂದು ಅಂಗವನ್ನು ನನಗೆ ತೆಗೆದಿಲ್ಲಲ್ಲ, ನಿನಗೆ ಸ್ತೋತ್ರ ಅಂತೇಳಿ ಹೆಚ್ಚು ನೀನು ದೇವರ ಜ್ಞಾನದಲ್ಲಿ ನೀನು ಬೆಳಿಬೇಕಾಗಿದೆ. ಅವನೇನ್ ಮಾಡ್ಬೇಕಾಗಿದೆ? ಅವನು ಕೂಡ ದೇವರೇ ನನಗೆ ಕಣ್ಣು ಕೊಟ್ಟಿಲ್ಲ ಅಂದ್ರೆ ಈ ಸೃಷ್ಟಿ ನೋಡಬಾರ್ದೇನೋ, ಒಂದು ವೇಳೆ ಎಲ್ಲಾರು ಕಣ್ಣಿದ್ದವರೆಲ್ಲರೂ ಪಾಪ ಮಾಡ್ತಾ ಇದ್ದಾರೆ, ನನಗೆ ಕಣ್ಣು ಕೊಟ್ಟಿಲ್ಲಲ್ಲ ದೇವರೇ, ನಾನು ಪಾಪದ ದೃಶ್ಯವನ್ನು ನಾನು ನೋಡಲಾರ್ದಂಗಿದ್ದೀನಿ ದೇವರೇ, ನಿನಗೆ ಸ್ತೋತ್ರಪ್ಪ. ಯಾಕಂದ್ರೆ ಕಣ್ಣಿದ್ರೆ ನಾನೇನ್ ಮಾಡ್ತಿದ್ನೇನು, ನಾನ್ ಎಂತ ದೃಶ್ಯಗಳನ್ನ ನೋಡ್ತಿದ್ನೇನು, ನಾನ್ ಎಂತ ಪಾಪ ಮಾಡ್ತಿದ್ನೇನು ನಾನು ಅಂತ ಹೇಳಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ ಪ್ರಿಯರೇ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಯಾರು ಕಣ್ಣಿಲ್ಲದವನು, ಕಾಲಿಲ್ಲದವನು ಏನಂತ ಆಲೋಚನೆ ಮಾಡ್ಬೇಕಾಗಿದೆ? ಕುಂತಲ್ಲೇ ದೇವರನ್ನು ಸ್ತುತಿಸಬೇಕು. ಒಂದು ವೇಳೆ ಕಾಲಿದ್ರೆ ನಾನು ದೇವ ನಿನ್ನ ನಂಬುತ್ತಿದ್ನೋ ಇಲ್ಲೋ, ಯೌವನ ಕಾಲದಲ್ಲಿ ನನ್ನ ಕಾಲು ಅನೇಕ ಪಾಪಗಳಿಗೆ ನಾನು ನಡ್ಕೊಂಡೋಗಿ ನನ್ನ ಕಾಲುಗಳಿಂದ ಪಾಪ ಮಾಡ್ತಿದ್ದೇನೋ, ಕೈ ಇಲ್ಲಂದ್ರೆ ನನ್ನ ಕೈಗಳಿಂದ ಪಾಪ ಮಾಡ್ತಿದ್ದೇನೋ, ನನಗೆ ಕಿವಿಲ್ದದಕ್ಕೆ ದೇವರೇ ನಿನಗೆ ಸ್ತೋತ್ರಪ್ಪ. ಯಾಕಂದ್ರೆ ಕಿವಿದ್ದವರೆಲ್ಲರೂ ಇವರು ಬೈಕೊಳ್ಳೋದನ್ನು ಕೇಳಿಕೊಂಡು ಜಗಳ ಮಾಡ್ಕೊಳ್ತಾರೆ. ನಾನು ಕೆಟ್ಟದಾಗಿ ಕೇಳಲಾರ್ದಂಗ ನನಗೆ ಕಿವಿ ಕೊಟ್ಟಿದ್ದಲ್ಲಪ್ಪ ದೇವರೇ, ಕಿವಿ ಕೊಳ್ಳಾರದಕ್ಕಾಗಿ ನಿನಗೆ ಸ್ತೋತ್ರ. ಅಂದ್ರೆ ಅವಯವಗಳಲ್ಲಿ ಯಾವ ಅವಯವ ಇಲ್ಲಂದ್ರೆ ಅದರ ವಿಷಯದಲ್ಲಿ ದೇವರಿಗೆ ನೀನು ಸ್ತೋತ್ರ ಹೇಳಬೇಕಾಗಿದೆ. ಕಣ್ಣಿದ್ದವನು ಇವತ್ತು ಎಷ್ಟೋ ಪಾಪಗಳನ್ನು ಮಾಡ್ತಾ ಇದ್ದಾನೆ, ಕಿವಿದ್ದವನು ಎಷ್ಟೋ ಜಗಳಗಳನ್ನು ಮಾಡ್ತಾ ಇದ್ದಾನೆ, ಬಾಯಿದ್ದವನು ಎಷ್ಟೋ ವಿಧವಾದಂತ ರೀತಿಯಲ್ಲಿ ಕೆಟ್ಟ ಮಾತುಗಳನ್ನು ಬೈತಾ ಇದ್ದಾನೆ, ಕೆಟ್ಟ ದೂಷಣೆಗಳನ್ನು ಮಾಡ್ತಾ ಇದ್ದಾನೆ, ದೇವರನ್ನು ಕೂಡ ದೂಷಿಸ್ತಾ ಇದ್ದಾನೆ. ಪ್ರತಿಯೊಬ್ಬನು ಕೂಡ ಅವಯವಗಳಲ್ಲಿ ಒಂದಿಲ್ಲ ಅಂತಂದ್ರೆ ದೇವರು ನನಗೆ ಇದರಿಂದ ಕೆಲಸ ಕೊಟ್ಟಿಲ್ಲ, ಅಂದ್ರೆ ಇದರಿಂದ ನನಗೆ ಮಾಡಕ್ಕೆ ಕೆಲಸ ಇಲ್ಲ, ಅದಕ್ಕೆ ಇದು ಕೊಟ್ಟಿಲ್ಲ ನನಗೆ ಅಂತೇಳಿ ದೇವರನ್ನ ಮಹಿಮಪಡಿಸುವುದಕ್ಕೋಸ್ಕರ, ಆತನ ಕ್ರಿಯೆಗಳು ನಿನ್ನಲ್ಲಿ ಕಾಣುವುದಕ್ಕೋಸ್ಕರ ನಿನಗೆ ಅವಯವಗಳನ್ನು ಕೊಟ್ಟಿಲ್ಲ ಅನ್ನಂಥದ್ದನ್ನು ನೀನು ಮರಿಬಾರದು ಪ್ರಿಯರೇ. ಕೊಟ್ಟವ್ರು ಏನು ನೆಟ್ಟಗ ಇದಾರ ಅಂತ ಹೇಳಿ ಆಲೋಚನೆ ಮಾಡ್ತೀನಿ. ಅಂಗವಿಕಲರಿಗೆ ಒಂದು ಪ್ರಶ್ನೆ ಮಾಡ್ತೀನಿ, ಕೊಟ್ಟವ್ರ ದೇಹ ಎಲ್ಲ ಅವಯವಗಳೆಲ್ಲ ಚೆನ್ನಾಗಿದೆಯಲ್ಲ, ಅವ್ರು ಏನು ಚೆನ್ನಾಗಿದಾರ ಅಂತ ಹೇಳಿ. ನೀನು ಕುಂತಲ್ಲೇ ಕುಂದಿರ್ತಾ ಇದೀಯಾ, ಕಣ್ಣು ಕಾಣ್ತಾ ಇಲ್ಲಲ್ಲ, ಆರಾಮ್ಸೆ ಕುಂತಲ್ಲೇ ಕುಂದಿರ್ತಾ ಇದೀಯಾ, ಆ ಕಣ್ಣಿಲ್ದ್ರೂ ಪರವಾಗಿಲ್ಲ, ಆತ್ಮದ ನೇತ್ರಗಳನ್ನು ಆತ್ಮದ ಕಣ್ಣುಗಳನ್ನ ತೆರೆಕೊಂಡು ದೇವಾದಿ ದೇವರಿಗೆ ಸ್ತೋತ್ರ ಸಲ್ಲಿಸೋದು ಬಿಟ್ಟು ನನಗೆ ಅವರಂಗೆ ಕಣ್ಣಿಲ್ಲಲ್ಲ, ಸೃಷ್ಟಿ ನೋಡ್ತಿದ್ದೆ, ಅವ್ರು ನೋಡ್ತಿದ್ದೆ, ಸಿನಿಮಾ ನೋಡ್ತಿದ್ದೆ, ಸೀರಿಯಲ್ ನೋಡ್ತಿದ್ದೆ ಅಂತ ಹೇಳಿ ಹೇಳ್ತಾ ಇದೆಯಲ್ಲ ನೀನು, ತಪ್ಪಲ್ವಾ ಪ್ರಿಯ? ದೇವರು ನಿನಗೆ ಕೊಟ್ಟಿಲ್ಲ ಅಂತಂದ್ರೆ
ನೀನು ಭಾಗ್ಯವಂತನು, ಅದೃಷ್ಟವಂತನು. ಇವಾಗ ಅಂತಿರ್ತಾರ, ಹಿರಿಯರು ಅಂತಿರ್ತಾರ, ದೇವರು ಪಾಪಿಷ್ಟ ಕಣ್ಣು ನನಗೆ ಯಾಕೆ ಕೊಟ್ಟನು, ಈ ಕೆಟ್ಟದು ನೋಡ್ತಿದ್ದಿಲ್ಲ ನಾನಂತ. ಕೇಳಿರೆ? ಮಾತಾಡೋದು ಕೇಳಿರೆ? ಪಾಪಿಷ್ಟ ಕಣ್ಣು ಯಾಕೆ ಕೊಟ್ಟಾನೇನು ದೇವರು ನನಗೆ, ಈ ಕೆಟ್ಟದು ನೋಡ್ತಿದ್ದಿಲ್ಲ, ಈ ಕುಟುಂಬದಲ್ಲಿ ನಡೀತಕ್ಕಂಥ ಈ ಎಲ್ಲ ನೀಚತನ ನಾನು ನೋಡ್ತಿದ್ದಿಲ್ಲ, ನಾನು ದೇವರೇ ನಾನು ಕಣ್ಣು ತೆಗೆದು ಬಿಡಪ್ಪ ಅಂತಿರ್ತಾರೆ. ಅರೆ ಏನಾಯ್ತು ನಿನ್ನ ಕಣ್ಣು, ಕೆಟ್ಟದ್ದು ಮಾಡ್ತಾ ಇದೆ, ನೀನು ಕೆಟ್ಟದ್ದು ನೋಡಿ ಕೆಟ್ಟದ್ದು ಮಾಡ್ತಾ ಇದೀಯಾ. ನೀನು ಕಣ್ಣೇ ಇಲ್ದವನಾಗಿದ್ದುಕೊಂಡು ಆರಾಮ್ಸೆ ಇದೆಯಾ, ನೀನು ಆರಾಮ್ಸೆ ಬದುಕು ಕೊಟ್ಟಿದ್ದಾನೆ ದೇವರು, ನಿನಗೆ ಜನ್ಮ ಕೊಟ್ಟಿದ್ದಾನೆ. ಆ ಜನ್ಮ ಕೊಟ್ಟದರಲ್ಲಿ ಒಂದು ಅವಯವಗಳು ನಿನಗೆ ತೆಗೆದಾಕಿದ್ದಾನೆ, ಅದರಿಂದ ನಿನಗೆ ಕೆಲಸ ಇಲ್ಲ ಅಂತೇಳಿ ಆಲೋಚನೆ ಮಾಡ್ಬೇಕು. ಈ ಕಾಲು ಕೊಟ್ಟಿದ್ದಾನೆ, ಸುವಾರ್ತೆ ಮಾಡ್ಬೇಕಲ್ಲ ಇವ. ಒಂದ್ ವೇಳೆ ನೀನು ಕಾಲು ಕೊಟ್ಟಿದ್ರೆ ನೀನು ಸುವಾರ್ತೆ ಮಾಡ್ಬೇಕಾಗ್ತಿತ್ತಲ್ಲ, ಹೋಗ್ಬೇಕಾಗ್ತಿತ್ತಲ್ಲ ನೀನು ಸುವಾರ್ತೆಗೆ. ಕಾಲಿಲ್ಲ, ಆರಾಮ್ಸೆ ಇದ್ದು ಬಿಡುವುದು ನಿನ್ನ ಮನೆಯಲ್ಲಿ. ಕಣ್ಣಿಲ್ಲ, ಆರಾಮ್ಸೆ ಕುಂತಲ್ಲೇ ನೀನು ಭಜನೆ ಮಾಡ್ಕೊಳ್ಬಹುದು. ಅವಯವಗಳು ಇಲ್ಲದವನು ಎಷ್ಟೋ ಭಾಗ್ಯವಂತನಂದ್ರೆ ನಿಜವಾಗ್ಲೂ ಅಂದ್ರೆ ದೇವರ ಕೆಲಸ ಕುಂತಲ್ಲಿ ಅಲ್ಲೇ ನೀನು ಜಪ ಮಾಡಿ ಆತನ ಧ್ಯಾನ ಮಾಡಿ ಜೀವಿಸಬೇಕಾಗಿದೆ. ಅದಕ್ಕಾಗಿ ಆತನ ಕ್ರಿಯೆಗಳು ನಿನ್ನಲ್ಲಿ ಇವನಲ್ಲಿ ಕಂಡು ಬರಬೇಕಾಗಿದೆ. ಇವನು ಪಾಪ ಮಾಡಿಲ್ಲ, ಇವನ ತಂದೆ ತಾಯಿಗಳು ಪಾಪ ಮಾಡಿಲ್ಲ. ಇವನು ಹೀಗೆ ಹುಟ್ಟುವುದಕ್ಕೆ ಕಾರಣ ಏನಂದ್ರೆ ದೇವರ ಕ್ರಿಯೆಗಳು ನಿನ್ನಲ್ಲಿ ಕಾಣುವುದಕ್ಕಾಗಿ ನಿನ್ನನ್ನು ಆ ರೀತಿಯಾಗಿ ಹುಟ್ಟಿಸಿದ್ದಾನೆ. ಇಷ್ಟ ಆಲೋಚನೆ ಮಾಡ್ಬೇಕಾಗಿದೆ ಪ್ರಿಯ. ನನಗೆ ಕಣ್ಣಿಲ್ಲ, ಮೂಗಿಲ್ಲ, ಕಿವಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ದೇವರನ್ನ ದೂಷಿಸುವುದಕ್ಕಲ್ಲ. ದೇವರನ್ನ ಒಂದು ಅವಯವ ತೆಗೆದಾಕಿದಾನೆ, ಒಂದು ಅಂಗ ತೆಗೆದಾಕಿದಾನೆ ಅಂದ್ರೆ ಅಂಗದಿಂದ ದೇವರ ಕೆಲಸ ಮಾಡೋದಿಲ್ಲ. ನಾನು ಕುಂತಲ್ಲೇ ದೇವರನ್ನ ಧ್ಯಾನ ಮಾಡಿದ್ರೆ ಎಷ್ಟೋ ಭಾಗ್ಯವಂತನು, ಧನ್ಯನು ನಾನು. ಈ ಕೈ ಕಾಲು ಕಣ್ಣು ಮೂಗು ಎಲ್ಲ ನೆಟ್ಟಿಗಿದ್ದವ್ರಿಗೆ ಏನ್ ಹಚ್ಚಿದಾನೆ ಕೆಲಸ? ಹೋಗ್ ನನ್ನ ಕೆಲಸವನ್ನು ಮಾಡು, ಹೋಗಿ ನನ್ನ ಕೆಲಸ ಮಾಡು, ಹೋಗಿ ಸುವಾರ್ತೆ ಮಾಡು, ಬೈಬಲ್ ಹಿಡ್ಕೊಂಡು ಸುವಾರ್ತೆ ಮಾಡು, ಅನೇಕ ಹಳ್ಳಿಗಳಿಗೆ ತಿರುಗಾಡು, ಅನೇಕ ಪ್ರಾಂತ್ಯದಲ್ಲಿ ಸುವಾರ್ತೆಗೆ ಹೋಗ್ಬೇಕಾಗಿದೆ, ಅನೇಕ ಸ್ಥಳಗಳಿಗೆ ನೀನು ಹೋಗ್ಬೇಕಾಗಿದೆ ಅಂತೇಳಿ ದೇವರು ನಮ್ಮನ್ನು ಸುವಾರ್ತೆಗೆ ಕಳಿಸ್ತಾ ಇದ್ದಾನೆ. ಇವತ್ತು ಹೋಗ್ಬೇಕು. ಹೋಗ್ಲಾರ್ದವ್ರ ಪರಿಸ್ಥಿತಿ ಹೆಂಗಿದೆ ಹೇಳು? ಹೋಗ್ಲಾರ್ದವರಿಗೆ ಭಯಂಕರವಾದಂತ ಶಿಕ್ಷೆ ಇದು. ಆದ್ರೆ ನಿನಗೆ ವಿಕಲಾಂಗನಾಗಿ ಹುಟ್ಟಿರ್ತಕ್ಕಂಥ ನಿನಗೆ ದೇವರ ಕೆಲಸ ಮಾಡೋದು ಬೇಕಾಗಿಲ್ಲ. ದೇವರಲ್ಲಿ ಕುಂತಲ್ಲೇ ದೇವರನ್ನ ಧ್ಯಾನ ಮಾಡೋದು ಇರ್ಬೇಕು. ಅದಕ್ಕಾಗಿ ನಿನಗೆ ಆ ರೀತಿಯಾಗಿ ಜನ್ಮ ಕೊಟ್ಟಿದ್ದೇನೆ ಎಂಬುದಾಗಿ ದೇವರಲ್ಲಿ ವಾಕ್ಯನ ನಮಗೆ ಹೇಳಿಕೊಡ್ತಾ ಇದೆ ಪ್ರಿಯರೇ. ವಾಕ್ಯ ಹೇಳಿಕೊಡ್ತಾ ಇದೆ. ಮತ್ತೊಂದು ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯ. ಯೆಶಾಯನು ಬರೆದ ಗ್ರಂಥ 43ನೇ ಅಧ್ಯಾಯ. ಬೈಬಲ್ ತೆಗಿರಿ ಎಲ್ಲಾರು. 43ನೇ ಅಧ್ಯಾಯ 7ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. 7ನೇ ವಚನ, 43ನೇ ಅಧ್ಯಾಯ 7ನೇ ವಚನ. ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿದ ಉಂಟು ಮಾಡಿದ ನನ್ನ ಹೆಸರಿನವರ ಎಲ್ಲರನ್ನು ಬರಮಾಡಬೇಕು ಅಪ್ಪಣೆ ಕೊಟ್ಟಿದ್ದಾನಂತ ದೇವರು. ಏನಂತ? ಮತ್ತೊಂದ್ಸಲ ಓದ್ಕೊಳ್ಳೋಣ 7ನೇ ವಚನ. ಮತ್ತೊಂದ್ಸಲ ನಾನು ಓದ್ತೀನಿ ನೋಡ್ರಿ ಪ್ರಿಯರೇ. ನಾನು ಓದ್ತೀನಿ ನೋಡ್ರಿ. ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಮಾಡುವೆನು. ಕಣ್ಣಿದ್ದರು ಕುರುಡಾದ, ಕಿವಿ ಇದ್ದರು ಕಿವುಡಾದ ಜನರು ಕರೆ ಎಲ್ಲಾ ಜನಾಂಗಗಳು ಒಟ್ಟಿಗೆ ಬರಲಿ ಅಂತ ಹೇಳ್ತಾನೆ. ಇವತ್ತು ಕಣ್ಣಿದ್ದು ಕುರುಡರಾಗಿದಾರಂತ, ಕಿವಿ ಇದ್ದು ಕಿವುಡರಾಗಿದಾರಂತ, ಕಾಲಿದ್ದು ಕುಂಟರಾಗಿದ್ದಾರೆ, ಕೈ ಇದ್ದು ಕೂಡ ಅಂಗವೈಕಲರಾಗಿದ್ದಾರೆ ಪ್ರಿಯರೇ. ಯಾಕೆ? ನನ್ನ ಕೆಲಸನೇ ಮಾಡ್ತಾ ಇಲ್ಲ ಇವರೆಲ್ಲರೂ ಕೂಡ. ನಾನು ಇವ್ರನ್ನ ಸ್ವಾರ್ಥ ನಿಮಿತ್ತವಾಗಿ ನಾನು ಸೃಷ್ಟಿಸಿದ್ದೇನೆ, ನನ್ನ ಕೆಲಸ ನಿಮಿತ್ತವಾಗಿ ಇವರಿಗೆ ಜನ್ಮ ಕೊಟ್ಟಿದ್ದೇನೆ. ಇವರು ಏನು ಮಾಡ್ತಾ ಇಲ್ಲ ಇವರು. ಅದಕ್ಕಾಗಿ ನಾನು ಸೃಷ್ಟಿಸಿದ ರೂಪಿಸಿದ ನಾನು ಉಂಟು ಮಾಡಿದ ಜನಾಂಗದವರನ್ನು ಕರಿ ಅವರೆಲ್ಲರನ್ನೊಂದು ಮೀಟಿಂಗ್ ಮಾಡ್ಬೇಕಾಗಿದೆ. ನಾನು ಕಣ್ಣಿದ್ದವನ್ನ, ಕಿವಿಲ್ದವನ್ನ, ಕಿವಿ ಇದ್ದವನ್ನ, ಕಾಲಿದ್ದವನ್ನ ಎಲ್ಲರನ್ನ ಕರಿ ನಾನು ಮಾತಾಡಬೇಕಾಗಿದೆ. ಏನಂತ? ನನ್ನ ಕಾರ್ಯಗಳನ್ನು ಮಾಡುವುದಕ್ಕೆ ನಿಮಗೆ
ಮನಸ್ಸಿಲ್ಲವೋ, ಇಷ್ಟ ಇಲ್ಲವೋ? ಆಲೋಚನೆ ಮಾಡ್ರಿ ಪ್ರಿಯರೇ. ಏನಿಲ್ಲಂತೆ ಈ ಮನುಷ್ಯರಿಗೆ, ದೇವರ ಕೆಲಸ ಮಾಡ್ತಾ ಇಲ್ಲಂತೆ ಪ್ರೀತಿ ಉಳ್ಳಂತ ದೇವರ ಮಕ್ಕಳು. ದೇವರ ಕೆಲಸ ಮಾಡ್ತಾ ಇಲ್ಲ. ಅದಕ್ಕಾಗಿ ದೇವರು ನಾನು ರೂಪಿಸಿದ ಮನುಷ್ಯರು ಇವರೆಲ್ಲರೂ. ಮತ್ತೊಂದು ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ಮತ್ತೊಂದು ವಚನ, ಮತ್ತಾಯನ ಬರೆದ ಸುವಾರ್ತೆ. ದೇವರ ಆಜ್ಞೆ ಕೊಡ್ತಾ ಇದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 8-9 ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. 18ನೇ ಅಧ್ಯಾಯ 8-9 ವಚನಗಳನ್ನು ಓದಿಕೊಳ್ಳೋಣ. ಅವನ ಗತಿಯನ್ನು ಏನು ಹೇಳಲಿ? ಹಾಗಾದರೆ ನಿನ್ನ ಕೈಯಾಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡು. 2 ಕಾಲು 2 ಕೈ 2 ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಕೊಳ್ಳಿಸುವುದಕ್ಕಿಂತ ಕೈಕಾಲು ಕಳ್ಕೊಂಡವನಾಗಿ ಜೀವದಲ್ಲಿ ಇವರು ಸೇರುವುದು ನಿನಗೆ ಉತ್ತಮ ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ? ಕೈಕಾಲಿದ್ದವರಿಗೆ ಮಾತಾಡ್ತಾ ಇದ್ದಾನೆ. ನಿನ್ನ ಕಾಲು ನಿನ್ನ ಕೈ ಪಾಪಕ್ಕೆ ಸೆಳೆದರೆ, ನಿನ್ನ ಕೈ ಕಾಲು ಪಾಪಕ್ಕೆ ಎಳೆದರೆ ಆ ಕೈಯಾಗಲಿ ಕಾಲಾಗಲಿ ಕತ್ತರಿಸಿ ಬಿಟ್ಟಾಕಂತ ಹೇಳ್ತಾ ಇದ್ದಾನೆ. ಕತ್ತರಿಸು ಆ ಕಾಲನ್ನ, ಆ ಕೈನ ಕತ್ತರಿಸು. ಯಾಕೆ? ಆ ಕೈ ನನ್ನ ಕೆಲಸ ಮಾಡ್ತಾ ಇಲ್ಲ, ಕಾಲು ನನ್ನ ಕೆಲಸ ಮಾಡ್ತಾ ಇಲ್ಲ. ಸ್ವಾರ್ಥ ನಿಮಿತ್ತವಾಗಿ, ದೇವರ ಕೆಲಸ ನಿಮಿತ್ತವಾಗಿ, ನನ್ನ ಕೆಲಸ ನಿಮಿತ್ತವಾಗಿ ನಿಮಗೆ ಜನ್ಮ ಕೊಟ್ರೆ ನೀವು ಅವಯವಗಳೆಲ್ಲವೂ ಕೂಡ ನನಗೆ ಸರಿಯಾಗಿದೆ ಅಂತೇಳಿ ಸೋಪ್ ಮಾಡಾಕ, ಡ್ರೆಸ್ ಮಾಡ್ಕೊಳಕ, ಬೈಕ್ ಮೇಲೆ ನಿನ್ನಿಷ್ಟ ಬಂದಂಗ ಓಡಾಡುವುದಕ್ಕಾಗಿ, ಯೌವನ ಕಾಲವೆಲ್ಲ ನಿನ್ನಿಷ್ಟ ಬಂದಂಗ ಬಳಸಿಕೊಳ್ಳುವುದಕ್ಕಾಗಲ್ಲ ನಾನು ನಿನಗೆ ಅವಯವಗಳು ಕೊಟ್ಟಿರುವುದು. ಆ ಅವಯವಗಳ ಮುಖಾಂತರ ನನ್ನ ಕೆಲಸ ಮಾಡ್ಬೇಕಾಗಿದೆ ಅಂತೇಳಿ ಕೊಟ್ಟಿನಿ. ಅದಕ್ಕಾಗಿ ನಿನ್ನ ಕೈ ನಿನ್ನ ಕಾಲ ಏನ್ ಮಾಡ್ತಾ ಇದೆ? ಪಾಪ ಮಾಡ್ತಾ ಇದೆ. ಕೈ ಕಾಲುಗಳಿಂದ ಪಾಪ ಮಾಡ್ತಾ ಇದೆಯಾ? ಅದಕ್ಕೆ ಆ ಕೈ ಕಾಲನ್ನು ಕತ್ತರಿಸಬೇಕಾಕು. 2 ಕೈ 2 ಕಾಲು ಇದ್ದು ನರಕಕ್ಕೆ ಹೋಗುವುದಕ್ಕಿಂತ 1 ಕಾಲು 1 ಕೈ ಇದ್ದು ಪರಲೋಕಕ್ಕೆ ಸೇರ್ತೀಯಾ ಅಂತ ಹೇಳ್ತಾರೆ. ಅಂಗವೈಕಲರು ಪರಲೋಕ ಸೇರ್ತಾರ, ಪಾತಾಳಕ್ಕೆ ಸೇರ್ತಾರ? ಆಲೋಚನೆ ಮಾಡ್ರಿ ಪ್ರಿಯರೇ. ಮಾತಾಡ್ಬೇಕೀಗ ಯಾರಾದ್ರೂ? ಯಾರಿಗೆ ಅರ್ಥ ಆಗ್ತಾ ಇಲ್ವಾ? ಇಲ್ವಾ? ಪರಲೋಕಕ್ಕೆ ಸೇರ್ತಾರ. ಯಾರು ಮಾತಾಡಪ್ಪ? ಯಾರಿಲ್ವಾ? ಅಂಗವೈಕಲರು ಪರಲೋಕಕ್ಕೆ ಸೇರ್ತಾರೆ. ಅಂಗವಿಕಲರು ಪರಲೋಕ ಸೇರ್ತಾರೆ. ಯಾಕೆ? ಕೈ ಇದ್ದು ಕಾಲಿದ್ದು ಸುವಾರ್ತೆ ಹೋಗ್ಲಾರ್ದಾಗ ಕೈನ ಕತ್ತರಿಸು, ಕಾಲು ಕತ್ತರಿಸು, ಅಂಗವಿಕಲನಾಗ ಅಂತ ಹೇಳ್ತಾ ಇದ್ದಾರೆ ದೇವರು. ನಾನು ಕೊಟ್ಟಂತ ಅವಯವಗಳನ್ನು ನನಗಾಗಿ ಬಳಸಲಾರ್ದಾಗ ಅವಯವಗಳು ನಿನಗೆ ಯಾಕೆ? ತೆಗೆದಾಕೋಳ್ರನ. ತೆಗಿ ಕಾಲು ಅಂತ ಹೇಳ್ತಾನೆ, ತೆಗಿ ಕೈ ಅಂತ ಹೇಳ್ತಾ ಇದ್ದಾನೆ ದೇವರು. ನೋಡ್ರಿಯ, ಅವಯವಗಳು ಯುದ್ಧವನ್ನು ದೇವರ ಕೆಲಸ ಮಾಡ್ಲಿಲ್ಲದ್ರೆ ನಿನಗೆ ಯಾಕೆ ಅವಯವಗಳಂತ ಕೇಳ್ತಾ ಇದ್ದಾನೆ. ಅವಯವಗಳು ಇದ್ದವ್ರನ್ನ ಹಿಂಗ ಕೇಳಿದ್ರೆ, ಅವಯವಗಳು ಇಲ್ಲದವ್ರನ್ನ ದೇವರು ಎಷ್ಟು ಅದ್ಭುತವಾಗಿ ರೂಪ ಕೊಟ್ಟಿದ್ದಾನೆ. ಅವನು ಕುಂತಲ್ಲಿ ಆರಾಮ್ಸೆ ದೇವ್ರ ಧ್ಯಾನ ಮಾಡ್ಬೋದಲ್ಲ, ಸುವಾರ್ತೆಗೆ ಹೋಗೋದಲ್ಲ, ಊರೂರು ತಿರ್ಗದ್ ಬೇಕಾಗಿಲ್ಲ. ಮೊನ್ನೆ ಒಬ್ಬ ಬ್ರದರ್ ಗುಲ್ಬರ್ಗದಲ್ಲಿ ಇರ್ತಾನೆ, ಈರಣ್ಣ ಬ್ರದರ್ ಅಂತೇಳಿ. ಅವರು ಅಂಗವೈಕಲರಿದ್ದಾರಂತೆ. ಅವರು ನನ್ನ ಮೆಸೇಜ್ಗಳು ಕೇಳಿದ ಮೇಲೆ ಅವರಿಗೆ ಒಂದು ಮನಸ್ಸಿನಲ್ಲಿ ಏನೋ ಒಂದು ವೇದನೆ ಹುಟ್ಟಿದೆ. ಯಾಕಂದ್ರೆ ಸುವಾರ್ತೆ ಮಾಡ್ಲಿಲ್ಲದ್ರೆ ನಾವು ನರಕಕ್ಕೆ ಹೋಗ್ತೀವಿ ಅಂತ ಹೇಳಿ ನಾನು ಕೆಲವು ಸಬ್ಜೆಕ್ಟ್ಗಳು ಹೇಳಿದಾಗ ಅವರು ಫೋನ್ ಮಾಡಿದ್ರು. ನನಗೆ ಫೋನ್ ಮಾಡಿ ಕೇಳಿದ್ರು, ಬ್ರದರ್ ಮತ್ತೆ ನನ್ನ ಪರಿಸ್ಥಿತಿ ಹಿಂಗಿದೆ ಬ್ರದರ್, ನನಗೆ ನಾನು ಅಂಗವೈಕಲ್ನಾಗಿದ್ದೀನಿ, ನನಗೆ ಕಾಲಿಲ್ಲ. ಬಟ್ ನೀವ್ ಹೇಳೋ ಮಾತುಗಳು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ, ನಾನು ಎಲ್ಲಿ ನರಕಕ್ಕೆ ಹೋಗ್ತೀನೇನೋ ಅಂತ ಭಯ ಹುಟ್ಟಿದೆ ಬ್ರದರ್ ನನ್ನಿಂದ. ನನ್ನ ಪರಿಸ್ಥಿತಿ ಹೆಂಗ ಅಂತ ಹೇಳಿದಾಗ ನಾನು ಹೇಳಿದೆ ಅವರಿಗೆ, ನೀನು ಭಾಗ್ಯವಂತನು ಅಂತ ಹೇಳಿದೆ. ಏನಂತ ಹೇಳಿದೆ? ಭಾಗ್ಯವಂತನು, ಅದೃಷ್ಟವಂತನು ನೀನು. ಯಾಕೆ ಗೊತ್ತಾ? ಕಾಲಿಲ್ಲ ನಿನಗೆ. ನೀನು ಇದ್ದಲ್ಲೇ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಬದುಕು. ದೇವರನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ಘನಪಡಿಸುವುದಕ್ಕೆ ಪ್ರಯತ್ನ ಮಾಡು. ಇದ್ದಲ್ಲೇ ಭಕ್ತಿಯಿಂದಲೂ ನಂಬಿಕೆಯಿಂದಲೂ ದೇವರು ನನಗಿದಾನೆ, ದೇವರು ನನಗೆ ಜನ್ಮ ಕೊಟ್ಟಿದ್ದಾನಂತೇಳಿ ದೇವರಲ್ಲಿ ಹೆಚ್ಚಾದ ರೀತಿಯಲ್ಲಿ ನೀನು ಭಕ್ತಿಯನ್ನು ಕಾಪಾಡಿಕೊ. ನಿನಗೆ ಸಾಧ್ಯವಾದರೆ ಯೂಟ್ಯೂಬ್ ಮುಖಾಂತರ ಕುಂತಲ್ಲೇ ದೇವರ ಮಾತುಗಳನ್ನು ಮಾತಾಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡು. ಅನೇಕರಿಗೆ ಸುವಾರ್ತೆ ತಲುಪುತ್ತೆ.
ನಿನ್ನ ಮುಖಾಂತರ. ನೀನೊಬ್ಬ ವಿಕಲಾಂಗನಾದ್ರೂ ಕೂಡ ನಿನ್ನ ಮುಖಾಂತರ ಸುವಾರ್ತೆ ಹೋಗುತ್ತಾ ನೀನ್ ಆ ಕೆಲಸ ಮಾಡೋದಾದ್ರೆ ಮಾಡು. ಅಷ್ಟೇ ಹೊರತು ನಾನು ಸುವಾರ್ತೆಗೆ ಹೋಗಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಕೈ ಕಟ್ಕೊಂಡು ಕೂತ್ಬೇಡ ನೀನು. ಹಂಗಂತೇಳಿ ಭಯ ಪಡಬೇಡ ನೀನು. ನಿನಗೆ ಖಚಿತವಾಗಿ ಪರಲೋಕ ಇದೆ. ಭಕ್ತಿಯಿಂದ ಯಥಾರ್ಥವಾದ ಹೃದಯದಿಂದ ಮಾತ್ರ ಬದುಕು ಸಾಕಷ್ಟೇ ಅಂತ ಹೇಳಿ ಅವ್ರು ಬಹಳ ಧೈರ್ಯ ತಂದುಕೊಂಡ್ರು. ಥ್ಯಾಂಕ್ ಯು ಬ್ರದರ್. ನಾನು ಬಹಳ ಭಯ ಪಟ್ಟಿದ್ದೆ. ನಾನು ಪರಲೋಕ ಹೋಗ್ತೀನೋ ಇಲ್ಲ ಅಂತ ಹೇಳಿ ನಾನು ಭಯ ಪಟ್ಟಿದ್ದೆ. ನೀವ್ ಹೇಳಿರ್ತಕ್ಕಂಥ ಈ ಧೈರ್ಯದ ಮಾತು ನನಗೆ ಬಹಳ ಸಂತೋಷ ಅನಿಸ್ತು. ನಾನು ಇನ್ನು ಮೇಲೆ ಯೂಟ್ಯೂಬ್ ಮುಖಾಂತರ ಅಥವಾ ಮಾತಾಡಿ ವಾಯ್ಸ್ ಮೆಸೇಜ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ನಾನು ಮಾತಾಡಿ ಅನೇಕರಿಗೆ ಕಳಿಸ್ತೇನೆ. ನನಗೆ ಈ ಟೆಕ್ನಾಲಜಿ ವಿದ್ಯಾವಂತ ಟೆಕ್ನಾಲಜಿ ಗೊತ್ತು. ಇಂಟರ್ನೆಟ್ ಈ ಸೋಷಿಯಲ್ ಮೀಡಿಯಾ ಹೆಂಗ್ ಬಳಸ್ಕೊಳ್ಬೇಕಂಬುದು ಗೊತ್ತು. ಕುಂತಲ್ಲೇ ಸುವಾರ್ತೆ ಮಾಡ್ಬೋದಲ್ಲ, ಕುಂತಲ್ಲೇ ಬಾಯಿ ಇದೆ ನನಗೆ ಮಾತಾಡು. ಇವತ್ತು ಅನೇಕರು ಕೂಡ ಕಣ್ಣಿಲ್ಲದವರು ಕೂಡ ದೇವರನ್ನ ನಂಬಿದ್ದಾರೆ. ಕಣ್ಣಿಲ್ಲದವರು ಸುವಾರ್ತೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೈ ಕಾಲು ಇಲ್ಲದವರು ಕೂಡ ಸುವಾರ್ತೆಯನ್ನು ಮಾಡ್ತಾ ಇದ್ದಾರೆ. ನಾನು ಒಬ್ಬ ವ್ಯಕ್ತಿಯನ್ನು ತೋರಿಸ್ತೇನೆ ಪ್ರಿಯರೇ. ಆ ವ್ಯಕ್ತಿನ ನೀವು ಆಲೋಚನೆ ಮಾಡ್ಬೇಕು. ನಿಕ್ಕಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದಾನೆ, ಸುವಾರ್ತಿಕ, ಇಂಟರ್ನ್ಯಾಷನಲ್ ಸ್ಪೀಕರ್. ಅವ ನಿಜವಾಗ್ಲೂ ಅಂದ್ರೆ ಎಷ್ಟು ಅದ್ಭುತವಾಗಿ ಸುವಾರ್ತೆ ಮಾಡ್ತಾನಂದ್ರೆ ಲಕ್ಷಾಂತ ಪ್ರಜೆಗಳ ಬಗ್ಗೆ ಸುವಾರ್ತೆ ಮಾಡ್ತಾನ. ಆ ವ್ಯಕ್ತಿ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದ ಪ್ರಿಯರೇ. ಆ ವ್ಯಕ್ತಿ ಹೇಗಿದಾನಂದ್ರೆ 2 ಕಾಲು ಇಲ್ಲ ಪ್ರಿಯರೇ, 2 ಕೈ ಇಲ್ಲ. ನೋಡ್ತಾ ಇದ್ದೀರಾ? 2 ಕಾಲಿಲ್ಲ, 2 ಕೈ ಇಲ್ಲ. ನಾನು ಪುಸ್ತಕ ತೋರಿಸ್ತಾ ಇದ್ದೀನಿ. 2 ಕೈ 2 ಕಾಲು 2 ಇಲ್ಲ ಪ್ರಿಯರೇ. 2 ಕೈ 2 ಕಾಲು ಇಲ್ಲದ್ರೂ ಕೂಡ ಅದ್ಭುತವಾಗಿ ಆಶ್ಚರ್ಯಕಾರಿಯಾಗಿ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಅನೇಕ ಲಕ್ಷ ಜನರಿಗೆ ಸುವಾರ್ತೆಯನ್ನು ಹೇಳಿದಾನೆ. ಅನೇಕರಿಗೆ ದೇವರ ಕಡೆಗೆ ತಿರುಗಿಸಿದ್ದಾನೆ ಪ್ರಿಯರೇ. ಕಾಲಿಲ್ಲ ಅಂತೇಳಿ, ಕೈ ಇಲ್ಲ ಅಂತೇಳಿ, ನನಗೆ ಕಿವಿಲ್ಲ ಅಂತೇಳಿ ಕೈಕೊಟ್ಟು ಕುಂತಿಲ್ಲ ಪ್ರಿಯರೇ ಯಾರು ಕೂಡ. ಅನೇಕರು ದೇವರಲ್ಲಿ ಭಯಭಕ್ತುಳ್ಳವರಾಗಿ ಬದುಕಬೇಕನ್ನಂತ ಆಲೋಚನೆ ಇದೆ ಪ್ರಿಯರು. ಒಂದ್ ಮಾತು ಕೇಳ್ತೀನಿ. ಕಾಲಿಲ್ಲ ಅಂತೇಳಿ ಇವತ್ತೇನು ಮನೆಗೆ ಕೂತ್ಕೊಂಡಿದಾರ? ಪ್ಲಾಸ್ಟಿಕ್ ಕಾಲ್ ಹಾಕೊಂಡಾದ್ರೂ ಕೂಡ ಇವತ್ತು ರನ್ನಿಂಗ್ ರೈಸ್ ನಲ್ಲಿ ನಿಂತ್ಕೊಂಡು ಓಡ್ತಾ ಇಲ್ವಾ? ಕಬಡ್ಡಿ ಆಡ್ತಾ ಇಲ್ವಾ? ಇವತ್ತು ಆಫೀಸ್ಗೆ ಹೋಗ್ತಾ ಇಲ್ವಾ? ವರ್ಕ್ ಕೆಲಸ ಮಾಡ್ಕೊಳ್ತಾ ಇಲ್ವಾ? ಆಕ್ಸಿಡೆಂಟ್ ಆಗಿ ಕಾಲುಗಳು ಮುರ್ಕೊಂಡು ಅನೇಕರು ಕೂಡ ಇವತ್ತು ಪ್ರತಿಯೊಂದು ವಿಷಯದಲ್ಲಿ ನಾವು ಕೂಡ ಮುಂದಿದ್ದೀವಿ ಅಂತ ಹೇಳಿ ಕೇಸಿ ಅವ್ರು ಮಾಡ್ತಾ ಇಲ್ವಾ ಪ್ರಿಯರೇ? ಮತ್ತೆ ಯಾಕೆ ದೇವರಲ್ಲಿ ಭಯಭಕ್ತುಳ್ಳವರಾಗಿರೋದಕ್ಕೆ ಆಗ್ತಾ ಇಲ್ಲ? ದೇವರ ಕೆಲಸ ಮಾಡೋದಕ್ಕೆ ನನಗೆ ಎಲ್ಲ ಬೇಕು. ಲೋಕದ ಕೆಲಸ ಮಾಡೋದಕ್ಕೆ ಏನಿದ್ರು ಪರವಾಗಿಲ್ಲ. ಲೋಕದ ಕೆಲಸ ಮಾಡ್ಕೊಳ್ತಾನೆ ಅವನು. ಏನಿದ್ರು ಪರವಾಗಿಲ್ಲ, ಲೋಕದ ಕೆಲಸ ನಡೀತದೆ. ಅವಯವಗಳು ಇದ್ದರೂ ಇಲ್ಲದರೂ ಕೂಡ ನೀನು ದೇವರನ್ನು ನಂಬುವುದು ಅವಶ್ಯ. ದೇವರಿಗಾಗಿ ಬದುಕುವುದು ಅವಶ್ಯ. ವಿಕಲಾಂಗರನ್ನ ದೇವರು ಎಷ್ಟು ಪ್ರೀತಿ ಮಾಡ್ತಾನೆ ಗೊತ್ತಾ ನಿಮಗೆ? ವಿಕಲಾಂಗರ ವಿಷಯದಲ್ಲಿ ಎಲ್ಲ ಕಣ್ಣು ಕಾಲು ಇದ್ದವರಿಗೆ ಹೇಳಿದಾನೆ ಪ್ರಿಯರೇ. ಜಾಗ್ರತೆ ಹೇಳಿದಾನೆ, ವಾರ್ನಿಂಗ್ ಕೊಟ್ಟಿದ್ದಾನೆ ಪ್ರಿಯರೇ. ಅವರ ವಿಷಯದಲ್ಲಿ ಬಹು ಜಾಗ್ರತೆ ಇರ್ಬೇಕು ನಾವು. ಅವರು ವಿಕಲಾಂಗರ ಅಂತೇಳಿ ಅವ್ರನ್ನ ಅಪಹಾಸ್ಯ ಮಾಡೋದು, ಅವ್ರನ್ನ ಅಸಹ್ಯ ಪಡ್ಕೊಳ್ಳೋದು ಬಹಳ ತಪ್ಪಂತ ಹೇಳ್ತಾ ಇದೆ ಬೈಬಲ್. ಅದಕ್ಕೆ ಇಲ್ಲಿ ಹೇಳ್ತಾನೆ, ಮತ್ತೆ ಸುವಾರ್ತೆಯಲ್ಲಿ ಏನ್ ಹೇಳ್ತಾನೆ? ಇಗೋ ನಿನಗೆ ಕಣ್ಣಿದ್ದು, ಕೈಯಿದ್ದು, ಕಾಲಿದ್ದು ನೀನು ಏನ್ ಮಾಡ್ತಾ ಇದೀಯ? ನೀನು ಸುವಾರ್ತೆ ಮಾಡ್ತಾ ಇಲ್ಲಲ್ಲ, ಇದ್ದ ಅವಯವಗಳನ್ನು ಕತ್ತರಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ ನೋಡ್ರಿ ಪ್ರಿಯರೇ. ಮತ್ತೊಂದ್ಸಲ ಓದ್ಕೊಳ್ಳೋಣ, 8-9ನೇ ವಚನ. ಹಾಗಾದ್ರೆ ನಿನ್ನ ಕೈಯಾಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡು. 2 ಕೈ 2 ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕೈಕಾಲು ಕಳೆದುಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತಿ ಬಿಸಾಡಿ ಬಿಡು. 2 ಕಣ್ಣುಳ್ಳವನಾಗಿ ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ಪಾಪ ಮಾಡ್ತಾ ಇದ್ರೆ ಕಣ್ಣು ಕಿತ್ತಾಕ ಅಂತ ಹೇಳ್ತಾ ಇದ್ದಾನೆ ದೇವರು. ಪಾಪ ಮಾಡುವಂತ ಕಣ್ಣು ನನಗೆ ಕೊಟ್ಟಿಲ್ಲ, ನಾನು ಕೆಲಸ ಮಾಡುವುದಕ್ಕಾಗಿ ನಿನಗೆ ಕಣ್ಣು ಕೊಟ್ಟಿದ್ದೇನೆ. ಅದಕ್ಕಾಗಿ ಅವನಿಗೆ ಕಣ್ಣೇ ಕೊಟ್ಟಿಲ್ಲ. ಯಾಕ? ಅವನ ಭವಿಷ್ಯತ್ತಿನಲ್ಲಿ ಅವನನ್ನ ಕೆಲಸ ಮಾಡೋದಿಲ್ಲ ಅಂತ ಗೊತ್ತು. ಅದಕ್ಕೆ ಅವನಿಗೆ ಕಣ್ಣೇ ಕೊಟ್ಟಿಲ್ಲ. ಅವನು ಕಣ್ಣು ಕೊಟ್ಟಿದ್ರೆ ಮಾಡ್ತಿದ್ನೇನೋ ಅಂತ ನಿಂದು ಭವಿಷ್ಯತ್ತು ತಿಳಿದಿರತಕ್ಕಂಥ ದೇವರು. ಇವನು ಮಾಡಕ್ ಆಗಲ್ಲ ಅಂತ ಅವನು ಕಣ್ಣು ಕೊಟ್ಟಿಲ್ಲ, ಇವನು ಮಾಡಲ್ಲ ಅಂತ ಕೈ ಕೊಟ್ಟಿಲ್ಲ, ಅವನು ಮಾಡಲ್ಲ ಅಂತ ಕಾಲು ಕೊಟ್ಟಿಲ್ಲ. ಗೊತ್ತು ನೀನು ಮಾಡ್ತೀಯ ಅಂತ ಕೊಟ್ಟಿದ್ದಾನೆ. ಆದ್ರೆ ನೀನ್ ಏನ್ ಮಾಡ್ತಾ ಇದೀಯಾ? ಪಾಪನೇ ಮಾಡ್ತಾ ಇದೀಯಾ.
ಆ ಪಾಪದ ಕಣ್ಣನ್ನು ಕಿತ್ತಿ ಹಾಕು ಅಂತ ಹೇಳ್ತಾ ಇದ್ದೇನೆ. ಪಾಪದ ಕಾಲನ್ನು ಕತ್ತರಿಸು, ಪಾಪ ಮಾಡುವಂತ ಕೈಯನ್ನು ಕತ್ತರಿಸು ಅಂತ ಹೇಳ್ತಾ ಇದ್ದಾನೆ ದೇವರು. ಈಗ ಹೇಳ್ರಿ, ಇದ್ದ ಕೈ ಕಟ್ ಮಾಡ್ಕೊಳ್ಳೋಣ, ಕೈಯಿಂದ ದೇವ್ರ ಕೆಲಸ ಮಾಡೋಣ. ಕೈಗಳು ಕತ್ತರಿಸಿಕೊಂಡಿರೋಣ, ಕಾಲುಗಳು ಕತ್ತರಿಸಿಕೊಂಡು ಮೂಲಿಗೆ ಕುಂದ್ರೋಣ ಭಕ್ತಿಯಿಂದ. ಪರವಾಗಿಲ್ಲ, ನೀನಲ್ಲಿ ಭಕ್ತಿ ಇಟ್ಕೊಂಡು ಮನೆಯಲ್ಲಿ ಕುಂತ್ಕೊಂಡು ಆರಾಧನೆ ಮಾಡ್ತಂದ್ರೆ 2 ಕಾಲ್ ಕಟ್ ಮಾಡ್ಕೊಂಡು ಮನೇಲಿ ಕುಂತ್ಬಿಡು. ಜನ್ಮ ಕೊಟ್ಟ ದೇವ್ರು ಹೆಂಗ ಒಂದ್ ಸಾಕ್ತಾನ. ನೀನೇ ಬದುಕಿ, ನೀನೇ ದುಡಿದು ಬದುಕಲ್ಲ. ಅನೇಕ ಜನರು ಸೋಮಾರಿಗಳಾಗಿ ತಿರುಗ್ತಾರಲ್ಲ, ಯೌವನಸ್ಥರೆಲ್ಲರೂ ಸೋಮಾರಿಗಳಾಗಿ ತಿರುಗ್ತಾ ಇದಾರಲ್ಲ. ದೇವ್ರು ಹೆಂಗ ಒಂದ್ ರೀತಿಯಲ್ಲಿ ಬದುಕಿಸ್ತಾನ ನಿನ್ನ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ನಾನು ಅವಯವಗಳು ಕೊಟ್ಟಿದ್ದು ನನ್ನ ಕೆಲಸ ಮಾಡುವುದಕ್ಕೋಸ್ಕರ. ಆ ನನ್ನ ಕೆಲಸ ಮಾಡಲಾರದಂತ ನಿನ್ನ ಅವಯವಗಳು ಕತ್ತರಿಸಿ ಬಿಟ್ಟಾಕ್ಬಿಡು. ಹೌದಾ? ಕತ್ತರಿಸ್ ಬೇಡ ಅನ್ಕೊಳ್ತೀಯ, ಆ ಅವಯವಗಳಿಂದ ದೇವ್ರ ಕೆಲಸ ಮಾಡು. ಅದರಿಂದ ದೇವ್ರ ಕೆಲಸ ಮಾಡು. ಇನ್ನೊಂದು ವಚನ ಓದ್ಕೊಳ್ಳೋಣ ಪ್ರಿಯರೇ, ಇನ್ನೊಂದು ವಚನ ನಾವು ಓದ್ಕೊಳ್ಳೋಣ. ದೇವರು ಅಂಗವಿಕಲರ ವಿಷಯದಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ಕೊಟ್ಟನ. ಯಾಜಕ ಕಾಂಡ ವಿಮೋಚನ ಕಾಂಡ ಆದ್ಮೇಲೆ ಬರ್ತದೆ ಯಾಜಕ ಕಾಂಡ. ಬೇರೆ ಯಾಜಕ ಕಾಂಡ 14ನೇ ಅಧ್ಯಾಯ, 19ನೇ ಅಧ್ಯಾಯ 14ನೇ ವಚನ. 19ನೇ ಅಧ್ಯಾಯ 14ನೇ ವಚನ ಏನ್ ಹೇಳಿದ ನೋಡ್ರಿ. ಕಿವುಡರನ್ನು ದೂಷಿಸಬಾರದು, ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಎಡುವಂತೆ ಕಲ್ಲನ್ನು ಇಡಬಾರದು. ವಾರ್ನಿಂಗ್ ಕೊಡ್ತಾ ಇದ್ದಾನೆ ಎಲ್ಲ ಇದ್ದವರಿಗೆ. ಕಿವುಡ್ರಿದಾರಲ್ಲ, ಅವ್ರಿಗೆ ಕೇಳಿಸಲ್ಲ ಅಂತ ನೀ ಬಾಯಿ ಬಂದಂಗ ಬಯಕ್ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ಬೈದ್ರೆ ಶಾಪ ಅಂತ ನಿನಗೆ. ಕಿವುಡ್ರನ್ನ ಬೈದ್ರೆ ಶಾಪ ಅಂತೆ. ಕಿವುಡ್ದು ಅದು ಅದ್ರದೇನ್ ಬಿಡು, ಅವನ್ ಹಂಗ ಇದಾನೆ ಹಿಂಗ ಇದಾನೆ ಅಂತ ಹೇಳಿ ಅವನ್ನ ಬೈಬೇಡ ನೀನು. ಬೈದ್ರೆ ಶಾಪ ಅಂತ ಹೇಳ್ತಾ ಇದೆ ಬೈಬಲ್. ಕುರುಡರನ್ನ ದೂಷಿಸಬಾರದು, ಕಿವುಡನ್ನ ದೂಷಿಸಬಾರದು, ಕುರುಡರು ನಡೆಯುವ ದಾರಿಯಲ್ಲಿ ಕಾಲು ಎಡುವಂತೆ ಕಲ್ಲನ್ನು ಇಡಬಾರದು. ಅವನಿಗೆ ಕೋಲ್ ಅಡ್ಡ ಇಡಬಾರದು. ದಾರಿ ನಡೀತಾ ಇದ್ದಾನ ಪಾಪ, ಅವನಿಗೆ ಕಣ್ಣು ಕಾಣಲ್ಲ ಅಂತೇನೆ ಅವನ ಕಣ್ಣು ಮುಚ್ಚಿಕೊಂಡು ನಡೀತಾ ಇರ್ತಾನ. ಅವನಿಗೆ ಕಲ್ಲು ಬೇಕಂತ ಕಲ್ಲು ಹಾಕೋದು, ಅಥವಾ ಅವನ ಕಾಲಿಗೆ ಏನಾದ್ರು ಅಡ್ಡ ತಗಲಂತೆ ಮಾಡುದು, ತೆಪ್ಪಂತ ಕುಳಂಗ ಮಾಡುವುದು, ಇಂಥವೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ದಾನೆ ದೇವ್ರು. ನಾನು ಯಾಕಂದ್ರೆ ಅವ್ರು ನುಡಿಸಿದ್ದು ನಾನೇ, ಅದಕ್ಕಾಗಿ ಅವ್ರನ್ನ ಆ ರೀತಿಯಾಗಿ ನೀವು ದೂಷಿಸುವುದಾಯ್ತು, ಅವರಿಗೆ ಎಡು ಬೀಳುವಂತೆ ಮಾಡುವುದು ತಪ್ಪು, ಪಾಪ ನೋಡಿ ನಿಮಗೆ ಅಂತ ಹೇಳ್ತಾ ಇದ್ದಾನೆ. ಇಡಬಾರದು. ನಿಮ್ಮ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು, ನಾನು ಯೆಹೋವನು ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನಡ್ಕೊಳ್ಳಬೇಕು. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನ. 14ನೇ ಅಧ್ಯಾಯ 13ನೇ ವಚನ. ಆದರೆ ನೀನು ಔತಣವನ್ನು ಮಾಡಿಸುವಾಗ ಬಡವರು, ಉನುವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ. ಅವರು ನಿಮಗೆ ಮುಯಿ ಮಾಡುವುದಕ್ಕೆ ಏನು ಇಲ್ಲದವರಾಗಿದ್ದುದರಿಂದ ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿಮಗೆ ಮುಯಿ ಆಗುವುದರಿಂದ ನೀನು ಧನ್ಯನಾಗುವಿ ಅಂತ ಹೇಳ್ತಾ ಇದ್ದಾನೆ. ಕುಂಡ್ರನ್ನ ಪ್ರೀತಿಸು, ಅವರಿಗೆ ಊಟ ಉಪಚಾರ ಮಾಡು. ಯಾಕಂದ್ರೆ ಅವರಿಗೆ ನೀನು ಊಟ ಕೊಟ್ರೆ ಯೇಸು ಕ್ರಿಸ್ತನ 2ನೇ ಸಲ ಬಂದಾಗ ನೀನು ಧನ್ಯನೆನಿಸಿಕೊಳ್ಳುವಿ. ನೀನು ಪರಲೋಕ ಸಿಗುತ್ತೆ ನಿನಗೆ. ಅಂತವರಿಗೆ ದಾನ ಧರ್ಮ ಮಾಡಂತ ಹೇಳ್ತಾ ಇದ್ದಾನೆ. ಅಂತವರಿಗೆ ಊಟ ಉಪಚಾರ ಮಾಡು. ಔತಣ ಒಂದು ಏನಾದ್ರೂ ನೀನು ಮನೆಯಲ್ಲಿ ಫಂಕ್ಷನ್ ಇದ್ರೆ ನಿನಗೆ ಸರಿಸಮಾನರಾಗಿರತಕ್ಕಂಥವರನ್ನು ಕರೆದ್ರೆ ಪ್ರಯೋಜನ ಏನಿಲ್ಲ. ಬಡವರನ್ನು, ಕುಂಟರನ್ನು ಕರೆದು ಊಟ ಕೊಡಂತ ಹೇಳ್ತಾ ಇದ್ದಾನೆ ದೇವರು. ಎಷ್ಟು ಅದ್ಭುತ! ಯಾಕಂದ್ರೆ ಅವ್ರಿಗೆ ಜನ್ಮ ಕೊಟ್ಟಿದ್ದು ನಾನೇ. ಅವ್ರಿಗೆ ಊಟ ಕೊಡುವಂತ ಜವಾಬ್ದಾರಿ ನಿಂದೈತಿ. ಅಂತವ್ರನ್ನ ಹೀಯಾಳಿಸಬೇಡ್ರಿ, ಅಂತವ್ರನ್ನ ದೂಷಿಸಬೇಡ್ರಿ, ಅಂತವ್ರು ಎಡುವಂತೆ ಕಲ್ಲಡ್ಡ ಇಡಬೇಡ್ರಿ. ಅವ್ರಿಗೆ ಊಟ ಕೊಡ್ರಿ, ಉಪಚಾರ ಮಾಡ್ರಿ, ಅವ್ರನ್ನ ಸೇರಿಸಿಕೊಳ್ಳ್ರಿ. ಕ್ರೈಸ್ತನಾಗಿ ಮಾಡ್ತಕ್ಕಂಥ ಕೆಲಸ ನಿಂದು. ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾನೆ ದೇವರು.
ಅವ್ರಿಗೆ ಊಟ ಕೊಟ್ಟು ಸಾಕು ಸಲಿಗಿರ ಅಂತ ಹೇಳ್ತಾನ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ. ಆಲೋಚನೆ ಮಾಡ್ರಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಜನ್ಮ ಕೊಟ್ಟ ದೇವರು ಅಗೋ ಅವನಿಗೆ ಕೆಲಸ ಇಲ್ಲ ಅಂತ, ದೇವರ ಕೆಲಸ ಇಲ್ಲ ಅಂತ ಅವನಿಗೆ. ಈಗೋ ನೀನು ಕುಂತಲ್ಲೇ ಧ್ಯಾನ ಮಾಡಿದ್ರೆ ಸಾಕು, ಅಥವಾ ನಿನಗೆ ಸೋಷಿಯಲ್ ಮೀಡಿಯಾ ಉಪಯೋಗ ಇದೆ ಅಂದ್ರೆ ನೀನು ಕುಂತಲ್ಲೇ ನೀನು ವಾಕ್ಯ ಹೇಳ್ಕೊ. ನೀನ್ ಹಳ್ಳಿ ಹಳ್ಳಿ ಊರು ತಿರುಗಿ ದೇಶಾಂತರ ತಿರುಗಿ ಸುವಾರ್ತೆ ಮಾಡಂತ ಇಲ್ಲ. ನಿನಗೆ ಆ ಟ್ಯಾಲೆಂಟ್ ಇತ್ತಂದ್ರೆ ಮಾಡು ದೇವರ ಕೆಲಸ. ಅವ ಇವುಗಳು ಇಲ್ದ್ರು ಕೂಡ ನಾನು ಮಾಡ್ತೀನಿ, ನನಗೆ ಜನ್ಮ ಕೊಟ್ಟ ದೇವರ ಕೆಲಸ ನಾನು ಮಾಡ್ಬೇಕಾಗಿದೆ ಅಂದ್ರೆ ಮಾಡು. ನಿಕ್ಕಿ ಮಾಡ್ತಾ ಇದಾರಲ್ಲ, ನಿಕ್ಕಿ ಅಂತವ್ರು ಮಾಡ್ತಾ ಇದಾರಲ್ಲ, ಸುವಾರ್ತೆ ಮಾಡ್ತಾ ಇದಾರಲ್ಲ, ಅನೇಕರಿಗೆ ಸುವಾರ್ತೆ ತಿಳಿಸ್ತಾ ಇದಾರಲ್ಲ, ನೀವು ಕೂಡ ಅದೇ ರೀತಿಯಾಗಿ ಸುವಾರ್ತೆಯನ್ನು ತಿಳಿಸಲ್ಲ ಅಂತ ಹೇಳ್ತಾರೆ. ಅಂಗವೈಕಲರಿಗೆ ಸುವಾರ್ತೆ ಮಾಡೋದಕ್ಕೆ ಕುಂತಲೇ ದೇವರ ಧ್ಯಾನ ಮಾಡ್ರಿ. ಆತನ ಮಹಿಮೆಗಾಗಿ ನಿನ್ನನ್ನು ಹುಟ್ಟಿಸಿದ್ದಾನೆ, ಆತನನ್ನು ಮಹಿಮೆ ಪಡಿಸಬೇಕಾಗಿದೆ ಕುಂತಲ್ಲಿ ನಿಂತಲ್ಲಿ. ಕುಂಟ್ರು ಅನೇಕ ಚಾಷ್ಟಗಳು ಇರ್ತಾವಂತ ಕುಂಟ್ರಿಗೆ, ಅನೇಕ ಟ್ಯಾಲೆಂಟ್ ಇರ್ತದಂತ ಕುಂಟ್ರಿಗೆ 8 ಶಾಸ್ತ್ರ ಅಂತಾರ, ಸುಮ್ನೆ ಅನ್ನಲ್ಲ. ಎಲ್ಲ ಮಾಡ್ತಾರ, ಲೋಕದ ಎಲ್ಲ ಲೋಕ ವಿಷಯ ಎಲ್ಲ ಮಾಡ್ತಾರ. ದೇವ್ರದಲ್ಲಿ ಬರೋಣ, ದೇವ್ರು ನನಗೆ ಯಾಕೆ ಹಿಂಗ್ ಹುಡ್ಸ್ಯಾನ ಅಂತ ಕೇಳ್ತಾ ಇದೆಯಾ? ನಾಚಿಗೆಲ್ಲ ನಿನಗೆ? ಕುಂಟ 8 ಚೇಷ್ಟ ಮಾಡಕ್ ಬರ್ತದ ನಿನಗೆ? ಕುಂತಲ್ಲಿ ಎಲ್ಲ ಮಾಡ್ತಾ, ಕುಂತಲ್ಲಿ ಕಾಯಿಪಲ್ಲೆ ಮಾಡ್ತಾ ಇದೀಯಾ, ಕುಂತಲ್ಲಿ ವ್ಯಾಪಾರ ಮಾಡ್ತಾ ಇದೀಯಾ, ಬಿಸಿನೆಸ್ ಮಾಡ್ತಾ ಇದೀಯಾ, ಎಲ್ಲ ಮಾಡ್ತಾ ಇದೆಯಲ್ಲ. ಮತ್ತೆ ದೇವರ ವಿಷಯಕ್ಕೆ ಬಂದಾಗ ನಾನು ಕುಂಟ ಕುಳ್ಳ ಅಂತ ಯಾಕೆ ಹೇಳ್ಕೊಳ್ತೀಯ ಇದೆಯಾ ನೀನು? ಕುಂಟ ಅಂತ ಓದೋದ್ ಬಿಟ್ಟಿದೀಯಾ, ಕುಳ್ಳ ಅಂತ ಓದೋದ್ ಬಿಟ್ಟಿದೀಯಾ ನೀನು? ಲೋಕ ಸಂಬಂಧವಾದ ಕೆಲಸಗಳು ಎಲ್ಲ ಮಾಡ್ಕೊಳ್ತಾ ಇದೀಯ ನೀನು, ಕುಂಟ ಕುಳ್ಳಾಗಿದ್ರು ಕೂಡ. ದೇವರ ವಿಷಯಕ್ಕೆ ಬಂದಾಗ ದೇವರು ನನಗೆ ಅನ್ಯಾಯ ಮಾಡಿದಾನೆ, ಮೋಸ ಮಾಡಿದಾನೆ. ಯಥಾರ್ಥವಂತರನಾಗಿ ಸೃಷ್ಟಿಸಿದಾನೆ. ನೀನು ಕುಂತಲ್ಲೇ ದೇವರ ಧ್ಯಾನವನ್ನು ಮಾಡ್ಬೇಕಂತೇಳಿ ದೇವರು ನಿನ್ನನ್ನು ಹುಟ್ಟಿಸಿದ್ದಾನಂತಕ್ಕಂಥದ್ದನ್ನು ಆಲೋಚನೆ ಮಾಡ್ಬೇಕಾಗಿದೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಆಲೋಚನೆ ಮಾಡಿ. ನಾವು ವಚನ ಇದಾವ ಪ್ರಿಯರೇ, ಓದ್ಕೊಳ್ಳೋಣ. ಮತ್ತೇನು ಬರ ಸುವಾರ್ತೆ ಸರಿ, ಯೋಹಾನ್ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ಓದ್ಕೊಳ್ಳೋಣ. ಯಾರು ನಿಜವಾದ ಕುಂಡ್ರು ಅಂತ ವಾಕ್ಯನ ನೋಡೋಣ ಪ್ರಿಯರೇ. ಯೋಹಾನ್ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ಓದ್ಕೊಳ್ಳೋಣ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ. ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಕುಳ್ರನ ಅಂಗವೈಕಲರನ್ನ ವಿಕಲಾಂಗರನ್ನ ಪ್ರೀತಿ ಮಾಡದೆ ಹೋದರೆ, ಸಹೋದರನನ್ನು ಪ್ರೀತಿ ಮಾಡದವನು ಕತ್ತಲೆಯಲ್ಲಿದ್ದಾನಂತೆ, ಅವನು ಕಣ್ಣು ಮೊಬ್ಬಾಗಿದೆ ಅಂತೆ. ಅವನು ಎಲ್ಲಿಗೆ ಹೋಗ್ತಾನ ಅವನಿಗೆ ಗೊತ್ತಿಲ್ಲ. ಖಚಿತ ಪಾತಾಳಕ್ಕೆ ಹೋಗೋದಂತೂ ಖಚಿತ. ಪ್ರೀತಿ ಇಲ್ಲದವನಾಗಿ ದ್ವೇಷಿಸುವವನಾಗಿದ್ದರೆ, ಒಬ್ಬ ಕುಂಡ್ರನ ವಿಕಲಾಂಗರನ್ನ ನೋಡಿ ಅಸಹ್ಯ ಪಟ್ಟುಕೊಳ್ಳುವವನಾದ್ರೆ ನೀನ್ ಇನ್ನು ಕತ್ತಲದಲ್ಲಿ ನಡೆಯುವವನಾಗಿದ್ದೀಯಾ. ಕತ್ತಲೆ ನಿನ್ನ ಆವರಿಸಿಕೊಂಡಿದೆ. ಅವನ ಕಣ್ಣುಗಳು ಕಾಣದ ಹಾಗೆ ಮಾಡಿದರಿಂದ ಅವನು ಎಲ್ಲಿಗೆ ಹೋಗುವನು ಅವನಿಗೆ ತಿಳಿಯದು. ದ್ವೇಷ ಅಸೂಯ ಬೇಡ ಪ್ರಿಯ. ವಿಕಲಾಂಗಿಗಳು ಅದೃಷ್ಟವಂತರು, ವಿಕಲಾಂಗರು ಅದೃಷ್ಟವಂತರು, ಅವ್ರು ಭಾಗ್ಯವಂತರು. ಏನ್ರಿ ಅವ್ರಿಗೆ ಏನ್ ಕಡಿಮೆ ಆಗಿದೆ ಹೇಳ್ರಿ? ಗೌರ್ಮೆಂಟ್ ಆರಾಮ್ಸೆ ಅವ್ರಿಗೆ ಸ್ಯಾಲ್ರಿ ಕೊಡುತ್ತಾ, ತಿಂಗಳ ಇಷ್ಟ ಅಂತ ಕೊಡುತ್ತಾ, ಆರಾಮಾಗಿ ಕುಂತಲ್ಲೇ ಊಟ ಬರುತ್ತಾ, ಆರಾಮ್ ದೇವ್ರ ಧ್ಯಾನ ಮಾಡ್ಬೋದಲ್ಲ. ಸೃಷ್ಟಿಕರ್ತ ಯಾಕ ನನಗೆ ದೇವ್ರು ಇಷ್ಟು ಕೆಲಸ ಇಲ್ದಂಗೆ ಮಾಡಿಟ್ಟಿದಾನಲ್ಲ, ದೇವ್ರ ಹತ್ರ ಯಾರಂತ ತಿಳ್ಕೊಳ್ಬೇಕಾಗಿದಲ್ಲ ನೀನು. ಸೃಷ್ಟಿನ ನೋಡಿ ತಿಳ್ಕೊಬೇಕಾಗಿದಲ್ಲ ನೀನು. ಎಲ್ಲಾ ಮಾಡುವಂತ ಆಲೋಚನೆಗಳು, ಎಲ್ಲಾ ಕೆಲಸಗಳು ಮಾಡುವುದಕ್ಕೆ ನಿನಗೆ ತಿಳುವಳಿಕೆ ಇದೆ. ದೇವ್ರನ್ನ ನಂಬಿ ದೇವರಲ್ಲಿ ಭಯಭಕ್ತಿ ಇದ್ದುಕೊಂಡು ಬದುಕುವುದಕ್ಕೆ ಆಗ್ತಾ ಇಲ್ವಾ ನಿನಗೆ? ಆಲೋಚನೆ ಮಾಡು ಪ್ರಿಯರೇ. ಅದಕ್ಕೆ ಸಹೋದರನನ್ನು ದ್ವೇಷಿಸಬೇಡ, ಕತ್ತಲೆಯಲ್ಲಿ ನಡಿಬೇಡ, ಕಣ್ಣಿದ್ದು ಕೂಡ ಇಲ್ದವನಾಗಿ ಬದುಕಕ್ಕೆ ಹೋಗ್ಬೇಡ. ಕಣ್ಣಿದವಲ್ಲ ನಿನಗೆ, ಅಬ್ಬಾ ದೇವ್ರೇ ನನಗೆ ನೀನು ಸೃಷ್ಟಿ ಮಾಡಿದ ಸೃಷ್ಟಿಯನ್ನು ನೋಡುವ ಭಾಗ್ಯ ಕೊಟ್ಟಿದಿ, ನಿನ್ನನ್ನು ನೋಡುವ ಭಾಗ್ಯ ಕೊಟ್ಟಿದಿ, ನಿನಗೆ ಸ್ತೋತ್ರ. ನಿನ್ನ ಪರಿಶುದ್ಧವಾದ ಪುಸ್ತಕವನ್ನು ನೋಡಿ ಓದುವಂತ ಅವಕಾಶ ನನಗೆ ಮಾಡಿಕೊಟ್ಟಿದ್ದಪ್ಪ ದೇವರ ಅಂತ ಹೇಳಿ ದೇವರ ಗ್ರಂಥವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ವಾಕ್ಯವನ್ನು ಸಾರುವವನಾಗು. ಸುವಾರ್ತೆಗೋಸ್ಕರ ಬದುಕು. ದೇವರು ತನ್ನ ಮಹಿಮೆಗಾಗಿ ಮನುಷ್ಯರನ್ನು ಉಂಟು ಮಾಡಿದ್ದಾನೆ. ನನ್ನ ಮಹಿಮೆಗಾಗಿ ನಾನು ರೂಪಿಸಿದ್ದು ಉಂಟು ಮಾಡಿದ ಮನುಷ್ಯರನ್ನು ಕರಿ ಅಂತ ಹೇಳ್ತಾ ಇದ್ದಾನೆ.
ಯೆಶಾಯ ಗ್ರಂಥದಲ್ಲಿ ನಾವು ನೋಡಿದ್ವಿ ಪ್ರಿಯರೇ. ಹೌದು ಪ್ರಿಯರೇ, ನಾವು ದೇವರ ಮಕ್ಕಳು, ದೇವರ ಸೃಷ್ಟಿ ಮಾಡಿರ್ತಕ್ಕಂಥ ಮನುಷ್ಯರು ನಾವು. ಆತನ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ಹುಟ್ಟಿವಂತ ಹೇಳ್ತದೆ. ನೀನು ಕುಳ್ಳನೋ ಕುಂಟನೋ, ನೀನು ಯಾವ ಅವಯವಗಳಿಲ್ಲವೋ ಇದ್ದಾವೋ, ಎಲ್ಲ ಚೆನ್ನಾಗಿದ್ದಾವೋ, ಒಟ್ನಲ್ಲಿ ನೀನು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಹುಟ್ಟಿದೀಯಾ. ಸತ್ಯವಂತನ ದೇವರಾಗಿರ್ತಕ್ಕಂಥ ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವುದಕ್ಕಾಗಿ ಹುಟ್ಟಿದೀಯಾ. ಆತನನ್ನು ಆರಾಧನೆ ಮಾಡಿಕೊಳ್ಳುತ್ತಾ ಕಾಲವನ್ನು ಕಳಿಬೇಕಾಗಿದೆ. ಇದು ನಿಜ, ಇದು ಸತ್ಯ, ಇದು ಗ್ರಹಿಸಿಕೊಳ್ಳಬೇಕಾಗಿದೆ. ಇದು ಬಿಟ್ಟು ನನಗೆ ಅದಿಲ್ಲ ಇದಿಲ್ಲ ಅಂತೇಳಿ ದೇವರನ್ನ ದೂಷಿಸುವ ಹಕ್ಕು ನಿನಗಿಲ್ಲ. ನಿನಗೆ ಆ ಅಧಿಕಾರ ದೇವರು ಕೊಟ್ಟಿಲ್ಲ. ನಾನು ಅಂಗವೈಕಲನು, ವಿಕಲಾಂಗನು, ನನಗೆ ಏನೋ ದೇವರು ಅವಯವಗಳು ಕೊಟ್ಟಿಲ್ಲ ಅಂತಂದ್ರೆ ನಿನಗೆ ಕೊಟ್ಟಿಲ್ಲಲ್ಲ. ನಿನಗೆ ದೇವರ ಕೆಲಸ ಏನು ಇಲ್ಲ. ಆರಾಮಾಗಿ ಕುಂತ್ಕೊಂಡು ದೇವರ ಧ್ಯಾನ ಮಾಡ. ಒಂದು ಕುಂಬರನು ಗಡಿಗೆ ಮಾಡ್ತಾನ, ಅವನ ಇಷ್ಟ ಬಂದಂಗ ಗಡಿಗೆ ಮಾಡ್ತಾನ. ನನ್ನ ಯಾಕೆ ಹಿಂಗ್ ಮಾಡಿದೆ ಅಂತ ಎಂದು ಪ್ರಶ್ನೆ ಮಾಡಿಲ್ಲ, ಮಾಡೋದಿಲ್ಲ ಕೂಡ. ನೀನ್ ಯಾರು ಪ್ರಶ್ನೆ ಮಾಡಕ್ಕೆ? ಆದ್ರೆ ಜನ್ಮ ಕೊಟ್ಟಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ, ಬದುಕಿದ್ದೀಯ. ನಿನಗೆ ಯಾವ ರೀತಿಯಲ್ಲಿ ನೀನು ಹುಟ್ಟಿಸ್ಯಾನೋ ಅದೇ ರೀತಿಯಲ್ಲಿ ದೇವ್ರನ್ನ ನೀನು ಕೊಂಡಾಡ್ಬೇಕಾಯ್ತು. ಎಲ್ಲ ಅವಯವಗಳು ಚೆನ್ನಾಗಿದಾವ, ಕೊಂಡಾಡು, ದೇವ್ರನ್ನ ಸ್ತುತಿಸು, ಆರಾಧನೆ ಮಾಡು, ಸುವಾರ್ತೆ ಮಾಡು. ಯಾವ ಅವಯವಗಳು ಕೊಟ್ಟಿಲ್ವ ನಿನಗೆ? ಕುಂತಲ್ಲೇ ದೇವ್ರನ್ನ ಧ್ಯಾನ ಮಾಡು. ದೇವರೇ ನನಗೆ ಏನು ಕೊಟ್ಟಿಲ್ಲಪ್ಪ, ನಾನು ಇಲ್ಲೇ ಕುಂತಲ್ಲೇ ನನ್ನ ಧ್ಯಾನ ಮಾಡುತ್ತಪ್ಪ ಅಂತೇಳಿ ದೇವ್ರನ್ನ ಧ್ಯಾನ ಮಾಡು. ಇಲ್ಲಲ್ಲ ನೀನು ಆ ರೀತಿಯಾಗಿ ದೇವ್ರನ್ನ ದೂಷಿಸ ಅಂತ ಹೇಳಿದೆ ಯಾರು ನಿನಗೆ? ಯಾರ್ ನೀನಂತ ಪ್ರಶ್ನೆ ಮಾಡಿದೆ? ನೀನ್ ಯಾರು ನನ್ನ ಹೇಳಕ್ಕೆ? ನಾನು ಮಾಡಿದಂಗ ನೀನ್ ಇದ್ದೀಯ, ಅಷ್ಟೇ. ಇದ್ದದ್ರಲ್ಲೇ ನನ್ನನ್ನು ಮಹಿಮ ಪಡಿಸು. ಪರಲೋಕ ಸಿಗುತ್ತಲ್ವಾ? ಈ ಲೋಕದಲ್ಲಿ ಎರಡು ಕೈ ಎರಡು ಕಾಲು ಇದ್ದು ಪಾಪ ಮಾಡುವುದಕ್ಕಿಂತ ಈ ಕೈ ಕಾಲು ಇಲ್ಲದವನಾಗಿ ಬದುಕಿದ್ರೆ ಧನ್ಯನಂತ ಹೇಳ್ತಾ ಇದಲ್ಲ ವಾಕ್ಯ. ಧನ್ಯನು ನೀನು, ಅದೃಷ್ಟವಂತ ನೀನಂತ ವಾಕ್ಯ ಹೇಳ್ತಾ ಇಲ್ಲ. ಉತ್ತಮ ನಿನಗೆ, ಜೀವಲೋಕದಲ್ಲಿ ಸೇರ್ತಿ ಅಂತ ಹೇಳ್ತಾ ಇದಲ್ಲ. ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡು, ಪರಲೋಕ ನಿನಗೆ ಸಿಗುತ್ತ. ಈಗ ನಮ್ಮ ಕೈಕಾಲಿದಾವೆ, ನಾವು ಓಡಾಡ್ಬೇಕು. ಆ ಪಟ್ಟಣ ಈ ಪಟ್ಟಣ, ಆ ಊರು ಈ ಊರು, ಆಗಲ್ಲಿ ಈಗಲ್ಲಿ ಎಲ್ಲ ತಿರುಗಾಡ್ತಾ ಇರ್ಬೇಕು ನಾವು. ನಿನಗೆ ಭಾಗ್ಯವಂತ, ಎಷ್ಟು ಅದೃಷ್ಟವಂತ ನೀನು. ಇಬ್ರಿದವರಿಗೆ ಬರೆದಂತ ಪತ್ರಿಕೆ ಮುಗಿಸ್ತೇನೆ ಪ್ರಿಯರೇ. ಇಬ್ರಿದವರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ 13ನೇ ವಚನ ಮುಗಿಸ್ತೇನೆ ಪ್ರಿಯರೇ. 12-13 ವಚನ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿ ಆಗುವುದು. ಕಾಲಿದ್ದವ್ರಿಗೆ ಹೇಳ್ತಾ ಇಲ್ಲ, ಜೋತು ಬಿದ್ದ ಕಾಲುಗಳು, ಎಲ್ಲ ನಿಶಕ್ತಿ ಬಿದ್ದಿದೆ, ನನಗೆ ಏನಾಗ್ತಾ ಇಲ್ಲ, ನನಗೆ ನನ್ನ ಕೈಲಿ ಆಗಲ್ಲ ಅಂತೇಳಿ ಜೋಲು ಬಿದ್ದ ಕೈಗಳನ್ನು ಬಲಪಡಿಸಿಕೊಳ್ಳಿರಿ. ನಿಮ್ಮ ಕಾಲುಗಳನ್ನು ಬಲಪಡಿಸಿಕೊಳ್ಳಿರಿ. ದೇವರ ಕೆಲಸ ಮಾಡೋದನ್ನು ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ದೇವರ ಕೆಲಸ ಮಾಡ್ರಿ. ಕೈ ಕಾಲಿದ್ದವರೇ ನೀವು ಬಲವುಳ್ಳವರಾಗ್ರಿ, ಇಲ್ದವರೇ ದೇವರ ಧ್ಯಾನ ಮಾಡ್ರಿ. ವಿಕಲಾಂಗರು ಹುಟ್ಟುವುದಕ್ಕೆ ಕಾರಣ ಅವರನ್ನು ಹುಟ್ಟಿಸಿದ್ದು ದೇವರೇ, ಅವರನ್ನು ಹುಟ್ಟಿಸಿದ್ದು ದೇವರೇ ಅನ್ನಂಥದ್ದನ್ನು ಮರಿಬಾರದು ಪ್ರಿಯರೇ. ಇಲ್ಲಿಗೆ ಈ ಅಂಶವನ್ನು ಮುಗಿಸಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚಿರಿ, ತಲೆ ಬಾಗಿಸಿರಿ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ದೇವ, ನಮಗೆ ಅವಯವಗಳನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕೈ, ಕಾಲು, ಕಣ್ಣು, ಮೂಗು, ಕಿವಿ, ಬಾಯಿ, ಪ್ರತಿಯೊಂದು ಕೂಡ ನಮ್ಮೆಲ್ಲರಿಗೆ ನೆಟ್ಟಿಗಿರುವುದನ್ನೇ ಕೊಟ್ಟಿದ್ದೀರಿ ತಂದೆ. ಮತ್ತೆ ಇವೆಲ್ಲ ಅವಯವಗಳನ್ನು ಧರಿಸಿಕೊಂಡಿರ್ತಕ್ಕಂಥ ನಾವು ನಿನ್ನ ಚಿತ್ತ ಪ್ರಕಾರ ಬದುಕದೆ ಹೋದರೆ ಇದ್ದ ಕೈಕಾಲುಗಳನ್ನು ಕಡದಾಕ್ರಿ ಎಂಬುದಾಗಿ ನಿಮ್ಮ ವಾಕ್ಯ ಹೇಳ್ತಾ ಇದೆ. ಕಡದಾಕೊಳ್ತೀವೋ ಅಥವಾ ಆ ಕೈಕಾಲಗಳಿಂದ ದೇವರ ಕೆಲಸ ಮಾಡಬೇಕು ಅನ್ನೋ ನಿರ್ಣಯ ನಮಗೆ ಒಪ್ಪಿಸಿಕೊಟ್ಟಿದ್ದೀರಿ ದೇವ. ನಮ್ಮನ್ನು ಕ್ಷಮಿಸಿರಿ. ಅವಯವಗಳು ಕೊಟ್ಟಿದ್ದೀರ, ಈ ಅವಯವಗಳಿಂದ ನಿಮ್ಮನ್ನು ಘನಪಡಿಸುವುದಕ್ಕೆ ಸಹಾಯ ಮಾಡ್ರಿ. ನಿಮ್ಮನ್ನು ಮಹಿಮೆಪಡಿಸುವಂತೆ ಕೃಪೆ ತೋರಿಸಿರಿ. ನಾವು ವ್ಯರ್ಥವಾಗಿ ಬದುಕದಂತೆ ನಿನ್ನ ಮಹಿಮೆಗಾಗಿ ಬದುಕುವುದಕ್ಕೆ ನಮಗೆ ಸಹಾಯ ಮಾಡ್ರಿ ದೇವ. ಅವಯವಗಳು ಇಲ್ಲದವರು ಎಷ್ಟೋ ಜನ ಕುಗ್ಗುತ್ತಾ ಇದ್ದಾರೆ.
ನಮ್ಮನ್ನ ಯಾಕೆ ದೇವರು ಈ ರೀತಿಯಾಗಿ ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ನೋವನ್ನ ಅನುಭವಿಸ್ತಾ ಇದ್ದಾರೆ. ಅದು ತಪ್ಪು, ಅದು ನೋವು ಅನುಭವಿಸಬಾರ್ದು ಎಂಬುದಾಗಿ ನೀವು ಹೇಳಿದ್ದೀರಾ. ಏನು ಇಲ್ದ್ರೂ ಕೂಡ ಭಕ್ತಿಯಿಂದಲೂ ಜೀವಿಸಿದರೆ ಅವರಿಗೆ ಪರಲೋಕ ಇದೆ ಎಂಬುದಾಗಿ ನೀವು ಹೇಳಿದಿರ ತಂದೆ. ಕೈ ಕಾಲು ಇಲ್ಲ ಅಂತಂದ್ರೆ ಅವರಿಗೆ ನಿನ್ನ ಕೆಲಸ ಇಲ್ಲ ಅಂತಾನೆ ಅರ್ಥ. ದೇವ, ಅರ್ಥ ಮಾಡಿಕೊಂಡು ವ್ಯರ್ಥವಾಗಿ ಬದುಕದಂತೆ ನಿನ್ನ ಕೃಪೆ ಮೇರೆಗೆ ಬದುಕುವುದಕ್ಕಾಗಿ ಸಹಾಯ ಮಾಡ್ರಿ. ಈ ವಿಡಿಯೋ ಮುಖಾಂತರ ಯಾರಾದರೂ ಅಂಗವೈಕಲರು ಇದ್ರೆ ಧೈರ್ಯ ತಂದುಕೊಂಡು ಇನ್ನು ಮೇಲಾದರೂ ಕೂಡ ದೇವರು ನನ್ನ ಇಷ್ಟು ಅದ್ಭುತವಾಗಿ ಆಶ್ಚರ್ಯಕರವಾಗಿ ರೂಪ ಮಾಡಿದ್ದಾನೆ, ಆತನು ಕೊಟ್ಟಂತ ಅವಯವಗಳಿಂದ ನಾನು ದೇವರನ್ನ ಮಹಿಮೆ ಪಡಿಸ್ತೀನಿ, ಇಲ್ಲದೆ ಅವಯವಗಳನ್ನು ನನಗೆ ಯಾಕೆ ಬೇಕು ಅಂತ ಹೇಳಿ ನಿಶ್ಚಿಂತನಾಗಿ ಬದುಕುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಕೂಡಿ ಬಂದಂತೆ ಎಲ್ಲರನ್ನು ಆಶೀರ್ವದಿಸರಿ, ಬಲಪಡಿಸರಿ. ವಿಶೇಷವಾಗಿ ದೇವ, ಮತ್ತೆ ಗೂಗಲ್ ಮೀಟ್ ನಡೆಸ್ತಕ್ಕಂತ ಮಹಾಲಕ್ಷ್ಮಿಯನ್ನು ಮತ್ತು ದಾವಿದ ಅವರ ಕುಟುಂಬವನ್ನು, ಮಹಾಲಕ್ಷ್ಮಿ ಕುಟುಂಬವನ್ನು ಆಶೀರ್ವದಿಸರಿ, ಬಲಪಡಿಸರಿ, ನಿನ್ನ ಜ್ಞಾನದಿಂದ ತುಂಬಿಸರಿ, ಪ್ರತಿಯೊಬ್ಬರನ್ನು ಆಶೀರ್ವದಿಸರಿ ದೇವ. ಮತ್ತು ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥವರನ್ನು ಕೂಡ ಆಶೀರ್ವದಿಸರಿ, ಅತಿ ಬೇಗನೆ ಗುಣ ಹೊಂದುವುದಕ್ಕೆ ಸಹಾಯ ಮಾಡ್ರಿ. ಮತ್ತೆ ವಿಜಯಲಕ್ಷ್ಮಿ ಅವರ ಗಂಡನ ವಿಷಯದಲ್ಲಿ ಪ್ರಾರ್ಥಿಸುವವರಾಗಿದ್ದೇವೆ. ಆತನ ಕಾಲುಗಳಿಗೆ ನಾರ್ಮಲ್ ಆಗಿ ಆಗುವುದಕ್ಕೆ ಸಹಾಯ ಮಾಡ್ರಿ. ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡಿದ್ದಾನೆ ದೇವ, ಆತನ ಕಾಲುಗಳು ಚೆನ್ನಾಗಾಗಿ ಆತನ ಕಾಲುಗಳಿಂದ ಭಾಗ್ಯ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಇನ್ನು ಯಾರಾದ್ರೂ ಅನಾರೋಗ್ಯದಿಂದ ಬಳಲುವುದಾದ್ರೆ ಅವರನ್ನು ಆಶೀರ್ವದಿಸರಿ. ಕುಮಾರಮ್ಮನನ್ನು ಕೂಡ ಆಶೀರ್ವದಿಸರಿ. ಆಕೆ ಕಣ್ಣು ಆಪರೇಷನ್ ಆಗಿದೆ, ಅತಿ ಬೇಗನೆ ಗುಣ ಹೊಂದಿಕೊಂಡು ನಮ್ಮ ಮಧ್ಯದಲ್ಲಿ ಬರುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಎಲ್ಲರನ್ನ ನಿನ್ನ ಕೈಗೊಪ್ಪಿಸ್ತಾ ಇದ್ದೇನೆ. ಎಲ್ಲರನ್ನ ಹೆಸರಾಗಿ ಆಶೀರ್ವಾದ ಮಾಡಬೇಕು ಬೇಡ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗೆ ನಡೆಯಾಗಿರಲಿ. ಆಮೇನ್. ಎಲ್ಲರಿಗೆ ವಂದನೆಗಳು.